ಈ ಸ್ವರ್ಗೀಯ ಮನ್ನಾ ಅಥವಾ ಆಹಾರವಾದ ದೇವರ ವಾಕ್ಯ ಪ್ರತಿದಿನ ನಮಗೆ ಸಿಗದೇ ಇದ್ದರೆ ನಮಗೆ ಸ್ವರ್ಗೀಯ ಜೀವನ ಜೀವಿಸಲಿಕ್ಕೆ ಆಗೋದಿಲ್ಲ. ದೇವರ ಮಕ್ಕಳಾಗಿ ಜೀವಿಸುವ ಆ ಜೀವನ ಜೀವಿಸಲಿಕ್ಕೆ ಆಗೋದೇ ಇಲ್ಲ. ಯಾಕಂದರೆ ನಮಗೆ ಬಲ ಬೇಕು. ವಿ ನೀಡ್ ಸ್ಟ್ರೆಂತ್, ಸ್ಪಿರಿಚುವಲ್ ಸ್ಟ್ರೆಂತ್. ಆತ್ಮಿಕ ಬಲ ಬೇಕು, ಆತ್ಮನ ಬಲ ಬೇಕು. ಅದು ಸಿಗೋದು ವಾಕ್ಯದಿಂದ. ಯಾವ ರೀತಿ ಫಿಸಿಕಲ್ ಫುಡ್ ಇಲ್ಲದೆ ಇದ್ದರೆ ಫಿಸಿಕಲಿ ನಾವು ಫೇಂಟ್ ಆಗ್ತೀವಿ, ಸೋತು ಹೋಗ್ತೀವೋ, ಅದೇ ರೀತಿಯಲ್ಲಿ ಸ್ಪಿರಿಚುವಲ್ ಫುಡ್ ಇಲ್ಲದೆ ಇದ್ದರೆ ಸ್ಪಿರಿಚುವಲಿ ನಾವು ಸೋತು ಹೋಗ್ತೀವಿ. ಸ್ಪಿರಿಚುವಲಿ ಸೋತು ಹೋದರೆ ಏನಾಗುತ್ತೆ? ಸ್ಪಿರಿಚುವಲಿ ನಾವು ವೀಕ್ ಆಗಿ ಹೋಗ್ತಾ ಹೋಗ್ತಾ ನಮಗೆ ಆಗುವ ದೊಡ್ಡ ನಷ್ಟ ಏನು ಗೊತ್ತಾ? ವಾಟ್ ಈಸ್ ದ ಬಿಗ್ ಲಾಸ್? ವೆನ್ ವಿ ಫೇಂಟ್ ಸ್ಪಿರಿಚುವಲಿ, ವಾಟ್ ಈಸ್ ದ ಬಿಗ್ ಲಾಸ್? ಬಿಗ್ ಲಾಸ್ ಏನು ಅಂದರೆ, ವಿ ಕೆನಾಟ್ ಎಕ್ಸ್ಪೀರಿಯನ್ಸ್ ದ ಲವ್ ಆಫ್ ಗಾಡ್. ಈ ಲವ್ ಆಫ್ ಗಾಡ್ ಅಂತ ಹೇಳುವಾಗ ಅದು ಏನೋ ಒಂದು ಬೇರೆ ಅಂತ ತಗೋಬೇಡಿ. ಲವ್ ಆಫ್ ಗಾಡ್ ಈಸ್ ಗಾಡ್ ಹಿಮ್ಸೆಲ್ಫ್. ಲವ್ ಆಫ್ ಗಾಡ್ ಈಸ್ ನಥಿಂಗ್ ಬಟ್ ಗಾಡ್. ಅದೇನು ಸಪ್ರೇಟ್ ಹೇಳಿದಾಗ ನಿಮಗೇನೋ ದೇವರು ಬೇರೆ, ದೇವರ ಪ್ರೀತಿ ಬೇರೆ, ಆ ರೀತಿ ನಮ್ಮ ಮನಸ್ಸಿಗೊಂದು ಥಾಟ್ ಬರ್ಬೋದು. ಇಲ್ಲ, ದೇವರು ಬೇರೆ ಅಲ್ಲ, ದೇವರ ಪ್ರೀತಿ ಬೇರೆ ಅಲ್ಲ. ಯಾಕೆ ಅಂದರೆ ಗಾಡ್ ಈಸ್ ಲವ್. ದೇವರು ಪ್ರೀತಿ ಸ್ವರೂಪಿ. 1 John 4:7 ನಾವು ನೋಡ್ತೀವಿ, ಗಾಡ್ ಈಸ್ ಲವ್. ದೇವರು ಪ್ರೀತಿ ಸ್ವರೂಪಿ. ಅದರಿಂದ ದೇವರ ಪ್ರೀತಿ ಅಂತ ಏನು ಅಂದ್ರೆ ಇದೆಯಾ ಕೇಳಿದರೆ ಅದು ದೇವರೇನೆ, ಜೀಸಸ್ಸೇ. ದೇವರು ಪ್ರೀತಿ ಸ್ವರೂಪಿ, ಗಾಡ್ ಈಸ್ ಲವ್. ಗಾಡ್ಸ್ ಲವ್ ಅಂತ ಹೇಳಿದ್ರು ಕೂಡ ಗಾಡೇ. ಗಾಡ್ಸ್ ಲವ್ ಮೀನ್ಸ್ ಗಾಡ್ ಹಿಮ್ಸೆಲ್ಫ್. ಅದೇನು ಪ್ರತ್ಯೇಕವಾದದ್ದೇನೂ ಅಲ್ಲ. ಅದರಿಂದ ವೆನ್ ವಿ ಆರ್ ಸ್ಪಿರಿಚುವಲಿ ಫೇಂಟ್, ವಿ ಕೆನಾಟ್ ಎಕ್ಸ್ಪೀರಿಯನ್ಸ್ ಗಾಡ್. ಗಾಡ್ ವಿಲ್ ಬಿ ದೇರ್, ಲವ್ ವಿಲ್ ಬಿ ದೇರ್. ಪ್ರೀತಿ ಇರುತ್ತೆ, ಪ್ರೀತಿ ಯಾವಾಗಲೂ ಇರುತ್ತೆ. ಕೀರ್ತನಕಾರ ಹೇಳ್ತಾನೆ, ಈ ಪ್ರಪಂಚ ಪೂರ್ತಿ ದೇವರಿಂದ ಆವರಿಸಿದೆ ಅಂತೆ. ನೀವು ಕೇಳ್ಬೋದು, ಮತ್ತು ನನಗೆ ಯಾಕೆ ಸಿಗ್ತಾ ಇಲ್ಲ ಅಂತ. ಯಾಕೆ ಸಿಗ್ತಾ ಇಲ್ಲ? ಕಾರಣ ಇಷ್ಟೇ, ಆತ್ಮಿಕವಾಗಿ ನಾವು ಹೇಗಿದ್ದೀವಿ ಅಂದರೆ, ನಿನ್ನೆ ನಾನು ಹೇಳಿದೆ ಸತ್ತೋಗಿದ್ದೀವಿ ಕೆಲವರು ಅಂತ. ಆತ್ಮದಲ್ಲಿ ಸತ್ತೋಗಿದ್ದೀವಿ. ಸತ್ತವನಿಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಾಗುತ್ತಾ? ಆಗೋದೇ ಇಲ್ಲ. ಅದೇ ರೀತಿ ಕೆಲವರು ಸತ್ತಿಲ್ಲ, ಕೋಮಾ ಸ್ಟೇಜಲ್ಲಿದ್ದಾರೆ. ಕೋಮಾ ಸ್ಟೇಜಲ್ಲಿದ್ದವನಿಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಆದರೆ ಜೀವ ಇದೆ. ಯಾವತ್ತೋ ಎಲ್ಲೋ ಜೀವ ಪಡ್ಕೊಂಡ್ಬಿಟ್ಟಿದ್ದೀರಿ. ಎಲ್ಲೋ ಯೇಸು ಬಗ್ಗೆ ಕೇಳಿ ಯಾವುದೋ ಒಂದು ಸಮಯದಲ್ಲಿ ಯು ಮಸ್ಟ್ ಹ್ಯಾವ್ ರಿಸೀವ್ಡ್ ಹೋಲಿ ಸ್ಪಿರಿಟ್, ಬಾರ್ನ್ ಅಗೇನ್ ಆಗಿರ್ತೀರ. ಆದರೆ ನಿಮ್ಮ ಆತ್ಮ ಸ್ಪಿರಿಚುವಲ್ ನರಿಷ್ಮೆಂಟ್ ಇಲ್ಲದೆ, ಆತ್ಮಿಕ ಫುಡ್ ಇಲ್ಲದೆ ಏನಾಗಿರುತ್ತೆ? ಕೋಮಾ ಸ್ಟೇಜಿಗೆ ಹೋಗಿರುತ್ತೆ. ಆಗಲೂ ಕೂಡ ನಮಗೇನಾಗೋದಿಲ್ಲ? ದೇವರ ಪ್ರೀತಿ ಅನುಭವ ಆಗೋದಿಲ್ಲ, ಅಥವಾ ದೇವರ ಅನುಭವ ಆಗೋದಿಲ್ಲ. ಈ ಪ್ರಪಂಚದಲ್ಲಿ ಮನುಷ್ಯರು, ಎಲ್ಲ ಮನುಷ್ಯರು ಆನಂದವಾಗಿ ಬದುಕಲಿಕ್ಕೆ ಆಗಬೇಕಾದ್ರೆ ನಮಗೆ ಕಂಟಿನ್ಯೂಯಸ್ ಆಗಿ ದೇವರ ಪ್ರೀತಿ ಅಥವಾ ದೇವರ ಅನುಭವ ಸಿಗ್ತಾ ಇರಬೇಕು. ವಿ ನೀಡ್ ಟು ಎಕ್ಸ್ಪೀರಿಯನ್ಸ್ ಗಾಡ್ ಕಂಟಿನ್ಯೂಯಸ್ಲಿ. ಇಲ್ಲದೆ ಇದ್ದರೆ ನಮ್ಮ ಜೀವನ ಏನಾಗುತ್ತೆ ಗೊತ್ತಾ? ಒಂದು ರೀತಿ ಡ್ರೈ ಫೀಲ್ ಆಗುತ್ತೆ, ಮರುಭೂಮಿ ಥರ ನಮಗೆ ಫೀಲ್ ಆಗುತ್ತೆ. ಮರುಭೂಮಿಗೆ ಹೋಗೋದು ಬೇಡ, ನೀವು ಡೆಸರ್ಟ್ಗೆ ಹೋಗೋದು ಬೇಡ. ನಿಮ್ಮ ಒಳಗಡೆನೇ ಒಂದು ರೀತಿ ಆ ಒಂದು ಡೆಸರ್ಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಡ್ರೈ ಫೀಲಿಂಗ್ ಆಗುತ್ತೆ. ದೇವರಿಲ್ಲ, ದೇವರು ಯಾಕೆ ನನ್ನನ್ನು ಪ್ರೀತಿಸ್ತಾ ಇಲ್ಲ, ದೇವರು ಯಾಕೆ ನನ್ನನ್ನು ಗಮನಿಸ್ತಾ ಇಲ್ಲ, ದೇವರು ಯಾಕೆ ನನ್ನಿಂದ ದೂರ ಹೋಗಿದ್ದಾರೆ, ಈ ರೀತಿ ಎಲ್ಲ ಫೀಲಿಂಗ್ ಬರಲಿಕ್ಕೆ ಶುರುವಾಗುತ್ತೆ. ನಿಮಗೇನಾದರೂ ಆ ಥರ ಆಗ್ತಾ ಇದೆಯಾ? ಅಪರೂಪಕ್ಕಾಗುತ್ತೆ ಸಮ್ಟೈಮ್ಸ್ ಅಲ್ವಾ? ಹಾಂ, ಸಮ್ಟೈಮ್ಸ್ ಯಾಕಾಗುತ್ತೆ ಅಂದರೆ, ಸಮ್ಟೈಮ್ಸ್ ಯು ಆರ್ ಗೋಯಿಂಗ್ ಡೌನ್ ಸ್ಪಿರಿಚುವಲಿ. ಆತ್ಮಿಕವಾಗಿ ನಾವು ಕೆಳಗೆ ಹೋಗ್ತೀವಿ. ದೇವರು ಆತ್ಮಸ್ವರೂಪಿ. ಗಾಡ್ ಈಸ್ ದೇವರು ಯಾವ ಸ್ವರೂಪಿ? ದೇವರ ಆತ್ಮಸ್ವರೂಪಿ. ಆತ್ಮಸ್ವರೂಪಿಯಾದ ದೇವರನ್ನು ನಿಮಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆಗಬೇಕಾದ್ರೆ ನಿನ್ನ ಆತ್ಮ ಕರೆಕ್ಟಾಗಿರಬೇಕು. ನಿನ್ನ ಆತ್ಮ ಹೆಲ್ದಿ ಆಗಿಲ್ಲದೆ ಇದ್ದರೆ ನಿನಗೆ ದೇವರನ್ನ
ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಫಿಸಿಕಲಿ ನಾವು ಫಿಟ್ ಆಗಿರ್ತೀವಿ, ಆದರೆ ಸ್ಪಿರಿಚುವಲಿ ನಾವು ಡಲ್ ಆಗಿರ್ತೀವಿ, ವೀಕ್ ಆಗಿರ್ತೀವಿ. ಆಗ ನಮಗೆ ದೇವರ ಜೊತೆಗೆ ಕನೆಕ್ಷನ್ ಸಿಗೋದಿಲ್ಲ. ನೀವು ಯಾಂತ್ರಿಕವಾಗಿ ಪ್ರಾರ್ಥನೆಗಳನ್ನು ಮಾಡಬಹುದು, ಮೆಕ್ಯಾನಿಕಲಿ ಯು ಕ್ಯಾನ್ ಪ್ರೇ, so many rituals you can do, but you cannot experience or you cannot feel comfortable in your heart. ಇನ್ನು ಒಳಗಡೆ ಒಂದು ಕಂಫರ್ಟಬಲ್ ಫೀಲ್ ಆಗೋದಿಲ್ಲ. ಹೊರಗಡೆ ಪ್ರಾರ್ಥನೆ ಮಾಡ್ತೀವಿ, ಬಾಹ್ಯವಾದ ರೀತಿಯಲ್ಲಿ ನಮಗೆ ಏನೆಲ್ಲ ಪ್ರಾರ್ಥನೆಗಳು ಗೊತ್ತೋ ಎಲ್ಲ ಪ್ರಾರ್ಥನೆಗಳು ಮಾಡ್ತೀವಿ. ನಮ್ಮ ಕಥೋಲಿಕರಾದ ನಮಗೆ ಬಹಳ ಪ್ರಾರ್ಥನೆಗಳು ಗೊತ್ತಲ್ವಾ? ಆದರೆ ದೇವ್ರ ಜೊತೆಗೆ ಮಾತಾಡೋದು ಗೊತ್ತಿಲ್ಲ, ಪ್ರಾರ್ಥನೆ ಬಹಳ ಪ್ರಾರ್ಥನೆ ಮಾಡ್ತೀವಿ. ಸೊ ಅದು ಒಂದು ದೊಡ್ಡ ಟ್ರ್ಯಾಜಿಡಿ ಇದು. ಅದೊಂದು ರೀತಿ ಡಿಸೆಪ್ಷನ್ ಕೂಡ, ವಂಚನೆ ಕೂಡ. ನಮಗೆ ಗೊತ್ತಿದ್ದಷ್ಟು ಪ್ರಾರ್ಥನೆ ಬೇರೆ ಯಾವ ಡಿನಾಮಿನೇಷನ್ ಅವರಿಗೂ ಗೊತ್ತಿಲ್ಲ ಅನಿಸುತ್ತೆ. ಅಷ್ಟೊಂದು ಪ್ರಾರ್ಥನೆ ನಮಗೆ ಗೊತ್ತು, ಆದರೆ ಇದು ಯಾವುದರಲ್ಲೂ ದೇವ್ರ ಜೊತೆ ಮಾತಾಡಲ್ಲ. ಸೊ ಗುಡ್ ಫಾರ್ ನಥಿಂಗ್. ಆದ್ದರಿಂದ ಪ್ರಾರ್ಥನೆ ಮಾಡ್ತೀವಿ ಯಾಂತ್ರಿಕವಾಗಿ, ಆದರೆ ವಿ ಕೆನಾಟ್ ಎಕ್ಸ್ಪೀರಿಯನ್ಸ್ ಗಾಡ್. ದೇವರ ಅನುಭವ ಸಿಗೋದಿಲ್ಲ. ಎಷ್ಟೋ ಜನ ಪ್ರಾರ್ಥನೆಗೆ ಬರೋದಿಲ್ಲ. ಯಾಕೆ ಅಂದರೆ ನಾವು ಪ್ರೇಯರ್ ಮಾಡ್ತಾ ಇದ್ದೀವಿ, ಎಷ್ಟು ಮಾಡಿದರೂ ನಮಗೆ ದೇವರ ಅನುಭವನೇ ಸಿಗ್ತಾ ಇಲ್ಲ. ವಿ ಆರ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ಗಾಡ್. ನಾವು ಧ್ಯಾನಕ್ಕೆ ಬಂದ್ವಿ, ಆದರೆ ವಿ ಆರ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ಗಾಡ್. ದೇವರ ಸಾನ್ನಿಧ್ಯ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಎಷ್ಟು ಅಂತ ಬರೋದು ಬೇಡ. ವಿ ಡೋಂಟ್ ವಾಂಟ್ ಟು ಕಮ್, ವಿ ಡೋಂಟ್ ವಾಂಟ್ ಟು ಪ್ರೇ. ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟ ಇಲ್ಲ, ಯಾಕೆಂದರೆ ದೇವರ ಸಾನ್ನಿಧ್ಯ ಸಿಗ್ತಾ ಇಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಇನ್ನೊಂದು ಮುಖ್ಯವಾದ ಕಾರಣ ನಮಗೆ ದೇವರ ಸಾನ್ನಿಧ್ಯ ಅನುಭವಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ನಮ್ಮ ಒಳಗೆ ಪಾಪ ಇದೆ. ಇಫ್ ದೇರ್ ಈಸ್ ಸಿನ್ ಇನ್ ಯುವರ್ ಲೈಫ್ ಆರ್ ಇಫ್ ಯು ಆರ್ ಲಿವಿಂಗ್ ಇನ್ ಸಿನ್, even though you go to church, you pray, you attend retreat, you cannot experience the true holy presence of God, or you cannot experience the love of God. ದೇವರ ಪ್ರೀತಿ ಅಥವಾ ಪ್ರೀತಿ ಸ್ವರೂಪನಾದ ದೇವರನ್ನು ನನಗೆ ಅನುಭವಿಸಲಿಕ್ಕೆ ಆಗೋದಿಲ್ಲ ಯಾವಾಗ ನನ್ನಲ್ಲಿ ಪಾಪ ಇದ್ದರೆ, ನನ್ನ ಒಳಗಡೆ ನನ್ನ ಮನಸ್ಸಿನಲ್ಲಿ ಪಾಪ ಇದ್ದರೆ. ವಿಶ್ವಾಸ ಇಲ್ಲದೆ, ವಿಶ್ವಾಸದ ಮುಖಾಂತರವಲ್ಲದೆ ದೇವ್ರನ್ನ ನಮಗೆ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಈಗ ವಿಶ್ವಾಸ ಅನ್ನೋದು ಹಾಳಾಗೋಗುತ್ತೆ ನಮ್ಮೊಳಗಡೆ ಸಿನ್ನಿದ್ದರೆ. ಅದಕ್ಕೆ 1 ತಿಮೋತಿ 1:19 1 ತಿಮೋತಿ ಚಾಪ್ಟರ್ 1 ವರ್ಸ್ 19, 1 ತಿಮೋತಿ ಚಾಪ್ಟರ್ 1 ವಿಶ್ವಾಸವನ್ನು ಒಳ್ಳೆಯ ಮನಸ್ಸಾಕ್ಷಿಯನ್ನು ಸುರಕ್ಷಿತವಾಗಿ ಇಟ್ಟುಕೋ. ಕೆಲವರು ತಮ್ಮ ಮನಸ್ಸಾಕ್ಷಿಗೆ ವ್ಯತಿರಿಕ್ತವಾಗಿ ನಡೆದು, ಕೆಲವರು ಯಾವುದಕ್ಕೆ ವಿರುದ್ಧವಾಗಿ ನಡೆದು? ಆ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡೆದು ವಿಶ್ವಾಸವನ್ನೇ ಕಳೆದುಕೊಂಡಿದ್ದಾರೆ. ವಿಶ್ವಾಸ ಕಳ್ಕೊಂಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಒಳ್ಳೆಯ ಮನಸ್ಸಾಕ್ಷಿ ಇಟ್ಕೊಳ್ಳೋದು ತುಂಬ ಮುಖ್ಯ. ನಮ್ಮ ಮನಸ್ಸಿಗೆ ಗೊತ್ತು ಅಥವಾ ನಮ್ಮ ಮನಸ್ಸಾಕ್ಷಿಗೆ ಗೊತ್ತು, ಕಾನ್ಷಿಯನ್ಸ್ ಅಂತ ಹೇಳ್ತೀವಲ್ವಾ, ನಮ್ಮ ಕಾನ್ಷಿಯನ್ಸ್ಗೆ ಗೊತ್ತು. ಅಥವಾ ಒಳಗಡೆಯಿಂದ ಒಂದು ಸ್ವರ ಅಂತ ಹೇಳ್ತೀವಲ್ವಾ, ಒಳ ಮನಸ್ಸು ಅಂತ ಹೇಳ್ತೀವಲ್ವಾ, ಆ ಒಳ ಮನಸ್ಸು ಕಾನ್ಷಿಯನ್ಸ್ ಅದಕ್ಕೆ ಚೆನ್ನಾಗಿ ಗೊತ್ತು ನಾನು ಈ ವಿಷಯದಲ್ಲಿ ತಪ್ಪು ಮಾಡಿದ್ದೀನೋ ಸರಿ ಮಾಡಿದ್ದೀನೋ ಅಂತ. ನೀವು ಹೊರಗಡೆ ಕಾರ್ಯ ಮಾಡೋದೇ ಬೇಡ, ನಿಮ್ಮ ಮನಸ್ಸೊಳಗಡೆ ಆಲೋಚನೆ ಮಾಡುವಾಗಲೇ ನಿಮ್ಮ ಮನಸ್ಸಾಕ್ಷಿ ಹೇಳುತ್ತೆ, ಯು ಆರ್ ಥಿಂಕಿಂಗ್ ರಾಂಗ್, ಯು ಹ್ಯಾವ್ ಡನ್ ರಾಂಗ್. ನೀನು ತಪ್ಪು ಮಾಡಿದೀಯಾ, ನೀನು ತಪ್ಪು ಮಾಡ್ತಾ ಇದೀಯಾ, ನೀನು ತಪ್ಪು ದಾರಿಯಲ್ಲಿ ಹೋಗ್ತಾ ಇದೀಯಾ, ನೀನು ತಪ್ಪಾದ ಆಲೋಚನೆ ಮಾಡ್ತಾ ಇದೀಯಾ, ನೀನು ಮಾಡ್ತಾ ಇರುವ ತೀರ್ಮಾನ ಸರಿ ಇಲ್ಲ. ಪ್ರತಿಯೊಂದು ನಮ್ಮ ಮನಸ್ಸಾಕ್ಷಿ ನಮಗೆ ಹೇಳುತ್ತೆ. ಆದರೆ ನಾವೇನು ಮಾಡ್ತೀವಿ ಅಂದರೆ ಅದನ್ನು ಇಗ್ನೋರ್ ಮಾಡಿ ನಮ್ಮ ಮೈಂಡ್ ಏನು ಹೇಳುತ್ತೋ ಅಥವಾ ನಮ್ಮ ಶರೀರ ಸ್ವಭಾವ, ಕಾರ್ನಲ್ ನೇಚರ್ ಏನು ಹೇಳುತ್ತೋ ಅದನ್ನೇ ಫಾಲೋ ಮಾಡ್ತಾ ಹೋಗ್ತೀವಿ. ಆಗ ಏನಾಗುತ್ತೆ, ಮನಸ್ಸಾಕ್ಷಿ ಡಲ್ ಆಗ್ತಾ ಹೋಗುತ್ತೆ. ನಿಮಗೆ ಮತ್ತೆ ಯಾವುದೇ ಸಿಗ್ನಲ್ ಕೊಡೋದು ಇಲ್ಲ, ಸಿಗ್ನಲ್ ಕೊಡೋದು ಸ್ಟಾಪ್ ಮಾಡುತ್ತೆ. ಸಿಗ್ನಲ್ ಎಲ್ಲಿಂದ ಬರಬೇಕು? ಮನಸ್ಸಾಕ್ಷಿಯಿಂದ. ಯಾಕೆ ಹೇಳ್ತಾ ಇದ್ದಾರೆ ಅಂದರೆ,
ಹೋಲಿ ಸ್ಪಿರಿಟ್ ಒಬ್ಬ ಮನುಷ್ಯನಲ್ಲಿ ಯಾವ ರೀತಿಯಲ್ಲಿ ಮಾತಾಡ್ತಾರೆ ಅಂದರೆ ಥ್ರೂ ಹಿಸ್ ಕಾನ್ಷಿಯನ್ಸ್. ನೆನ್ಪಿಟ್ಕೊಳ್ಳಿ, ಹೋಲಿ ಸ್ಪಿರಿಟ್ ಸ್ಪೀಕ್ಸ್ ಟು ಅಸ್ ಥ್ರೂ ದ ಕಾನ್ಷಿಯನ್ಸ್. ಮನುಷ್ಯನ ಮನಸ್ಸಾಕ್ಷಿ ಮುಖಾಂತರನೇ ಪರಿಶುದ್ಧಾತ್ಮರು ಮಾತನಾಡೋದು. ಗಾಡ್ ಸ್ಪೀಕ್ಸ್ ಟು ಯು ಥ್ರೂ ಯುವರ್ ಕಾನ್ಷಿಯನ್ಸ್. ಮನಸ್ಸಾಕ್ಷಿ ಹಾಳಾಗೋಗ್ಬಿಟ್ರೆ ದೇವರು ಇರ್ತಾರೆ, ದೇವರು ಮಾತಾಡ್ತಾರೆ, ಆದರೆ ನಿನಗೇನು ಅರ್ಥ ಆಗಲ್ಲ. ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಯು ಕೆನಾಟ್ ಡಿಸರ್ನ್ ದ ವಾಯ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಕೆಲವರು ಕೇಳ್ತಾರಲ್ವಾ, ಪವಿತ್ರ ಆತ್ಮ ನಮ್ಮಲ್ಲಿ ಇರ್ತಾರಲ್ವಾ, ಅವ್ರು ಮಾತಾಡ್ತಾರಲ್ವಾ, ನಮಗೆ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಕಷ್ಟ ಆಗುತ್ತೆ ಈಗ ಹೇಳೋದು, ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ. ಯಾಕೆಂದರೆ ಇಫ್ ಯುವರ್ ಕಾನ್ಷಿಯನ್ಸ್ ಇಸ್ ಕರಪ್ಟೆಡ್, ಇಫ್ ಯುವರ್ ಕಾನ್ಷಿಯನ್ಸ್ ಇಸ್ ಡಿಫೈಲ್ಡ್, you cannot discern, you cannot understand the whispering of the Holy Spirit within you. ಪರಿಶುದ್ಧಾತ್ಮ ನಿನ್ನ ಒಳಗಡೆ ಇರ್ತಾರೆ, ಅವ್ರು ಮಾತಾಡ್ತಾರೆ, ಅವರ ಆ ಮೆಲು ಧ್ವನಿ ನಿನಗೆ ಅರ್ಥ ಆಗೋದಿಲ್ಲ, ನಿನಗೆ ಕೇಳಿಸೋದೇ ಇಲ್ಲ. ಯಾವಾಗ? ನಿನ್ನ ಮನಸ್ಸಾಕ್ಷಿ ಡಲ್ ಆದಾಗ, ವೀಕ್ ಆದಾಗ, ಅಥವಾ ಸತ್ತ ಅವಸ್ಥೆಗೆ ಹೋದಾಗ. ಅದರಿಂದನೇ ವಾಕ್ಯ ಹೇಳುತ್ತೆ ಮನಸ್ಸಾಕ್ಷಿಯನ್ನು ಕರೆಕ್ಟಾಗಿ ಇಟ್ಕೋಬೇಕು. ನಾವೇನು ಮಾಡ್ತೀವಿ ಅಂದರೆ, ನಾವೊಂದು ಫರಿಸಾಯರ್ ರೀತಿ ಭಾನುವಾರ ಚರ್ಚಿಗೆ ಹೋಗಲೇಬೇಕು ಇವತ್ತು, ಆಯಿತಾ? ಸಂಡೇ ಮಾಸ್ ವೆರಿ ಇಂಪಾರ್ಟೆಂಟ್, ಸಂಡೇ ಮಾಸ್ಗೆ ಹೋಗ್ತೀವಿ, ಒಳ್ಳೆಯದೇ. ಡೈಲಿ ಪ್ರೇಯರ್ ವೆರಿ ಇಂಪಾರ್ಟೆಂಟ್, ಫ್ಯಾಮಿಲಿ ಪ್ರೇಯರ್. ಕುತ್ಕೊಂಡು ಮಣಿ ಉರುಳಿಸಿ 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 ನಿದ್ದೆ ಮಾಡ್ತೀವಿ, ನಾವು ಉರುಳೋಗ್ತೀವಿ ಒಂದು ದಿವಸ. ಫ್ಯಾಮಿಲಿ ಪ್ರೇಯರ್ ಅದು ಮಾಡ್ತೀವಿ, ಅಥವಾ ಇನ್ನೇನೋ ಮಾಡ್ತೀವಿ. ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ಸೇರಿಕೊಂಡ್ರೆ ಕರಿಸ್ಮ್ಯಾಟಿಕ್ ವೇನಲ್ಲಿರೋ ಒಂದಿಷ್ಟು ಪ್ರಾರ್ಥನೆಗಳು, ವೆರಿ ಡಿಸಿಪ್ಲಿನ್ಡ್. ಎಕ್ಸ್ಟರ್ನಲ್ಲಿ ವಿ ಆರ್ ಲೈಕ್ ಎ ಫ್ಯಾರಿಸಿ. ಈಗ ವಿಭೂತಿ ಬುಧವಾರ ಬಂತು, ಎಷ್ಟು ಜನ ಬೂದಿ ಹಚ್ಕೊಂಡ್ರಿ? ಎಲ್ಲರೂ ಹಚ್ಕೊಂಡ್ರಿ. ಹಚ್ಕೊಳ್ಳದೆ ಇದ್ದರೆ ಏನಾಗ್ತಿತ್ತು? ಮನಸ್ಸಾಕ್ಷಿ ಏನೋ ಚುಚ್ಚದಂಗೆ ಆಗುತ್ತಲ್ವಾ? ಸೊ ಹಚ್ಕೊಳ್ಳೇಬೇಕು, ಅದನ್ನು ಹಚ್ಕೊಂಡ್ವಿ. ಕೆಲವರು ಡೈಲಿ ಹಚ್ಕೊಳ್ಳೋರು ಇರ್ತೀರಿ, ಆಮೇಲೆ ಫಾಸ್ಟಿಂಗ್ ಸ್ಟಾರ್ಟ್ ಮಾಡಿರ್ತೀರ ಕೆಲವರು 40 days. ಆದರೆ ವಾಟ್ ಈಸ್ ದ ಕಂಡೀಷನ್ ಆಫ್ ದ ಕಾನ್ಷಿಯನ್ಸ್? ಹೊರಗಡೆ ಇದನ್ನೆಲ್ಲ ಮಾಡ್ತಾ ಇದ್ದೀವಿ, ರೈಟ್, ಓಕೆ, thinking that we are pleasing God, we are coming closer to God. By doing something externally, you cannot please God, you cannot come closer to God. ಹೊರಗಡೆ ಬಾಹ್ಯ ಆಚರಣೆಗಳನ್ನು ಮಾಡೋದ್ರಿಂದ ನೀವು ದೇವರಿಗೆ ಹತ್ತಿರ ಆಗೋದಿಲ್ಲ, ಅಥವಾ ಯು ಕೆನಾಟ್ ಎಕ್ಸ್ಪೀರಿಯನ್ಸ್ ದ ಲವ್ ಆಫ್ ಗಾಡ್. ದೇವರ ಪ್ರೀತಿ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ನೀವು ಭಾನುವಾರ ಕರೆಕ್ಟಾಗಿ ಹೋಗಿರ್ಬೋದು, ಶುಕ್ರವಾರ ಕರೆಕ್ಟಾಗಿ ಫಾಸ್ಟಿಂಗ್ ಮಾಡಿರ್ಬೋದು, ವಿಭೂತಿ ಕರೆಕ್ಟಾಗಿ ಹಚ್ಕೊಂಡಿರ್ಬೋದು, 40 days ನೀವು ಏನೇನೋ ಮಾಡಿರ್ಬೋದು. ಜಸ್ಟ್ ಬಿಕಾಸ್ ಆಫ್ ದೀಸ್ ಥಿಂಗ್ಸ್, ಇದನ್ನು ನೀವು ಮಾಡಿದ್ದಕ್ಕೋಸ್ಕರ ನಿಮಗೆ ದೇವರ ಸಾನ್ನಿಧ್ಯ ಅನುಭವಿಸ್ಲಿಕ್ಕೆ ಆಗುತ್ತೆ ಅಂದರೆ ಫೂಲಿಶ್ನೆಸ್ ಆಗುತ್ತೆ. ಯು ಕೆನಾಟ್ ಎಕ್ಸ್ಪೀರಿಯನ್ಸ್ ಗಾಡ್ಸ್ ಪ್ರೆಸೆನ್ಸ್ ಇನ್ ದಟ್ ವೇ. ಆ ರೀತಿಯಲ್ಲಿ ದೇವರು ಇಟ್ಟಿಲ್ಲ ಹೊಸ ಒಡಂಬಡಿಕೆಯಲ್ಲಿ. ಗಾಡ್ ಈಸ್ ಲುಕಿಂಗ್ ಇನ್ ಟು ಅವರ್ ಹಾರ್ಟ್. ದೇವರು ಏನು ನೋಡ್ತಾ ಇದ್ದಾರೆ ಅಂದರೆ, ಹೊರಗಡೆ ನೀನು ವಿಭೂತಿ ಹಚ್ಕೊಂಡಿದೀಯಾ, ಫಾಸ್ಟಿಂಗ್ ಮಾಡಿದೀಯಾ, ಚರ್ಚಿಗೆ ಬಂದಿದೀಯಾ, ಫ್ಯಾಮಿಲಿ ಪ್ರೇಯರ್ ಮಾಡ್ತಾ ಇದೀಯಾ, ಬೈಬಲ್ ಓದಿದೀಯಾ, ಹಲ್ಲೆಲೂಯ ಹೇಳಿದೀಯಾ? ಅಲ್ಲ. ಕಾಣಿಕೆ ಕೊಟ್ಟಿದೆಯಾ, ಕ್ಯಾಂಡ್ಲ್ ಅಂಟಿಸಿದೆಯಾ, ದಶಾಂಶ ಕೊಟ್ಟಿದೆಯಾ? ಇದು ಯಾವುದು ದೇವರು ನೋಡ್ತಾನೇ ಇಲ್ಲ. ದೇವರಿಗೆ ಇದು ಬೇಕಾಗಿಲ್ಲ. ದೇವರಿಗೆ ಇದು ಯಾವುದು ಬೇಕಾಗಿಲ್ಲ. ದೇವರಿಗೆ ಬೇಕಾಗಿರೋದು ನಿನ್ನ ಹೃದಯ. ಗಾಡ್ ಈಸ್ ವೆರಿ ಮಚ್ ಸೀರಿಯಸ್ ಅಬೌಟ್ ಯುವರ್ ಹಾರ್ಟ್. ನಮ್ಮ ಹೃದಯ ಬೇಕು ದೇವರಿಗೆ. ಆದ್ದರಿಂದ ನಾವು ಈ ಹೃದಯದ ಬಗ್ಗೆ ಕಾಳಜಿ ಬಿಟ್ಟು ಬಾಹ್ಯವಾಗಿ ಬಾಕಿ ಎಲ್ಲ ಕಾಳಜಿ ವಹಿಸ್ತೀವಿ. ಈ ಕಡೆ ಕಾನ್ಸಂಟ್ರೇಷನ್ ಬಿಡ್ತೀವಿ. ಬಿಟ್ಟರೆ ಏನಾಗುತ್ತೆ ಗೊತ್ತಾ? ಗೊತ್ತಿಲ್ಲದ ಹಾಗೆ ನಾವು ಪಾಪ ಮಾಡ್ತಾ ಹೋಗ್ತೀವಿ. ವಾಟ್ ಈಸ್ ಸಿನ್? ಬೈಬಲ್ ಪ್ರಕಾರ ನಾವು ನೋಡೋದಾದರೆ ದೇವರ ಆಜ್ಞೆಯನ್ನು ಉಲ್ಲಂಘಿಸೋದೇ ಪಾಪ ಅಂತ ಬರೆದಿದೆ. ಆದರೆ ಇನ್ನು ನಮಗೆ ಸಿಂಪಲ್ಲಾಗಿ ಅರ್ಥ ಆಗಬೇಕಾದ್ರೆ, ದೇವರ ಪ್ರೀತಿಗೆ, ಅಥವಾ ಪ್ರೀತಿ ಅಂದರೆ ದೇವರೇನೆ, ದೇವರಿಗೆ ಅಥವಾ ದೇವರ ಪ್ರೀತಿಗೆ ವಿರುದ್ಧವಾಗಿ ನಾವು ಏನೆಲ್ಲ ಮಾಡ್ತೀವೋ ಅದೆಲ್ಲ ಪಾಪನೇ. ಅದು ಫಸ್ಟ್ ಪ್ರಾರಂಭ ಆಗೋದು ಎಲ್ಲಿ ಕೇಳಿದರೆ ಹಾರ್ಟಲ್ಲಿ. ಸಿನ್ ಬಿಗಿನ್ಸ್ ವೇರ್? ಇನ್ ಥಾಟ್ಸ್. ಥಾಟ್ಸ್ ಮೀನ್ಸ್ ಹಾರ್ಟ್. ಆ್ಯಕ್ಷನಲ್ಲ ಪಾಪ ಕಾಣೋದು ಅಥವಾ ಪ್ರಾರಂಭ ಆಗೋದು. ಸಿನ್ ಬಿಗಿನ್ಸ್ ಇನ್ ದ ಹಾರ್ಟ್. ಆಲೋಚನೆಯಲ್ಲಿ ಪಾಪ ಬರುತ್ತೆ. ಪಾಪ ಮೊದಲು ಬರೋದೆಲ್ಲಿ? ನಾವು ಮನುಷ್ಯ ಮಾಡೋದೆಲ್ಲಿಂದ?
ಆಲೋಚನೆಯಲ್ಲಿ ಪಾಪ ಮಾಡಿದಾಗ ಏನು ಕರಪ್ಟ್ ಆಯಿತು? ನಮ್ಮ ಮನಸ್ಸಾಕ್ಷಿ ಕರಪ್ಟ್ ಆಗ್ತಾ ಹೋಗುತ್ತೆ. ಹೀಗೆ ನಾವು ಕಂಟಿನ್ಯೂಸ್ ಆಗಿ ಈ ಪಾಪವನ್ನು ಮಾಡ್ತಾ ಹೋಗುವಾಗ, ದೇವರ ಪ್ರೀತಿಗೆ ವಿರುದ್ಧವಾದ ಆಲೋಚನೆಗಳನ್ನು ನಾವು ಮಾಡ್ತಾ ಹೋಗುವಾಗ, ಆ್ಯಕ್ಷನ್ ವೈಸ್ ನಾವು ಕರೆಕ್ಟ್ ಇರ್ಬೋದು, ಗುಡ್ ಇರ್ಬೋದು, ಆದರೆ ಒಳಗಡೆ ನಮ್ಮ ಹೃದಯ ಅಥವಾ ಮನಸ್ಸಾಕ್ಷಿ ಕರಪ್ಟ್ ಆಗಿರುತ್ತೆ. ಅದರಿಂದ ಆಗೋ ಡೇಂಜರ್ ಏನು ಅಂದರೆ, ವಿಶ್ವಾಸದಿಂದ ನಾವು ದೂರ ಹೋಗ್ತೀವಿ. ವಿ ವಿಲ್ ಗೋ ಅವೇ ಫ್ರಮ್ ಫೇತ್. ಒಂದು ವಿಶ್ವಾಸದಲ್ಲಿ ಒಂದು ಶಿಪ್ರೆಕ್, ನಾವು ವಿಶ್ವಾಸದಲ್ಲಿ ಮುರಿದು ಬೀಳ್ತೀವಿ. ವಿಶ್ವಾಸದಲ್ಲಿ ನಾವು ಫೇಲ್ ಆದರೆ ಇನ್ನು ಹೇಗೆ ದೇವರ ಸಾನ್ನಿಧ್ಯ ಅನುಭವಿಸೋದು? ಇನ್ನು ಹೇಗೆ ದೇವರನ್ನು ನಾವು ಅನುಭವಿಸೋದು? ಆಗಲ್ಲ. ಕೆಲವರು ಕೇಳ್ತೀರಲ್ವಾ, ನಮಗೆ ದೇವರನ್ನ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ನಿಮಗೆ ಯಾಕೆ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಡೈರೆಕ್ಟಾಗಿ ಹೇಳ್ತೀನಿ. ನಿನ್ನ ಒಳಗಡೆ ಪಾಪ ಇದೆ, ನಿನ್ನ ಕಾನ್ಷಿಯನ್ಸ್ ಸರಿ ಇಲ್ಲ. ಯುವರ್ ಹಾರ್ಟ್ ಈಸ್ ನಾಟ್ ರೈಟ್ ಬಿಫೋರ್ ಗಾಡ್. ಪ್ರಪಂಚದಲ್ಲಿರುವ ಸಕಲ ಜನರ ಮುಂದೆ ನೀನು ರೈಟ್ ಪರ್ಸನ್ ಇರ್ಬೋದು, ನೀನು ಒಳ್ಳೆ ರೀತಿಯಲ್ಲಿ ನಾಟಕ ಮಾಡಿಕೊಂಡು ಬದುಕ್ತಾ ಇರ್ಬೋದು, ಡೈಲಿ ಚರ್ಚಿಗೆ ಹೋಗ್ಬೋದು, ಅಥವಾ ತುಂಬ ದಶಾಂಶ, ಕಾಣಿಕೆ, ಆಫರಿಂಗ್, ಅದು ಇದು ಎಲ್ಲ ಕೊಡ್ಬೋದು, ಎವ್ರಿ ಫ್ರೈಡೆ ಫಾಸ್ಟಿಂಗ್ ಇರ್ಬೋದು, ಎಲ್ಲ ಥರದ ಪ್ರೇಯರ್ಸು ಮಾಡ್ಬೋದು. ಬಟ್ ಸ್ಟಿಲ್ ಇಫ್ ಯು ಆರ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್ ಆರ್ ದ ಲವ್ ಆಫ್ ಗಾಡ್ ಇನ್ ಯುವರ್ ಲೈಫ್, ಯುವರ್ ಹಾರ್ಟ್ ಕಂಡೀಷನ್ ಈಸ್ ನಾಟ್ ರೈಟ್. ಎಲ್ಲ ಮಾಡಿನೂ ನನಗೆ ದೇವರ ಸಾನ್ನಿಧ್ಯನೇ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ದೇವರ ಪ್ರೀತಿನೇ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನಿನ್ನ ಹೃದಯ ಸರಿ ಇಲ್ಲ. ಸಹೋದರಿ, ನೀನು ಹೃದಯ ಸರಿ ಇಲ್ಲ. ಸಹೋದರ, ನಿನ್ನ ಹೃದಯ ಸರಿ ಇಲ್ಲ. ಈಗೇನು ಮಾಡ್ಕೋಬೇಕು? ಇದನ್ನು ರಿಪೇರಿ ಮಾಡಬೇಕೀಗ. ರಿಪೇರಿ ಮಾಡೋದು ಹೇಗೆ ಕೇಳಿದರೆ, ಥ್ರೂ ದ ವರ್ಡ್ ಆಫ್ ಗಾಡ್. ಗಾಡ್ಸ್ ವರ್ಡ್ ವಿಲ್ ರಿಪೇರ್ ಅವರ್ ಹಾರ್ಟ್, ಬ್ರೋಕನ್ ಹಾರ್ಟ್. ಬ್ರೋಕನ್ ಅಂದರೆ ಪಾಪದಿಂದ ಬ್ರೋಕನ್ ಆದಂಥ ಹೃದಯವನ್ನು ಏನು ಮಾಡುತ್ತೆ? ನಾವು ಕೇಳಿಸಿಕೊಳ್ಳುವಂಥ ದೇವರ ವಾಕ್ಯಗಳು ಅದನ್ನು ರಿಪೇರ್ ಮಾಡುತ್ತೆ. ದೇವರ ವಾಕ್ಯಕ್ಕೆ ಅಷ್ಟೊಂದು ಶಕ್ತಿ ಇದೆ. ದೇವರ ವಾಕ್ಯ ನಮ್ಮನ್ನು ಏನು ಮಾಡುತ್ತೆ? ರಿಪೇರ್ ಮಾಡುತ್ತೆ. ವರ್ಡ್ ಆಫ್ ಗಾಡ್ ವಿಲ್ ರಿಪೇರ್ ಅವರ್ ಬ್ರೋಕನ್ ಹಾರ್ಟ್. ಮುರಿದು ಹೋದ, ಪಾಪದಿಂದ ಮುರಿದು ಹೋದ, ಬ್ರೋಕನ್ ಬಿಕಾಸ್ ಆಫ್ ಸಿನ್. ಓಕೆ, ಪಾಪದಿಂದ ಮುರಿದು ಹೋದ ನಮ್ಮ ಹೃದಯವನ್ನು, ಪಾಪದಿಂದ ಸೋತು ಹೋಗಿರ್ತಕ್ಕಂಥ ನಮ್ಮ ಮನಸ್ಸಾಕ್ಷಿಯನ್ನು ಮತ್ತೆ ರೀಬಿಲ್ಡ್ ಮಾಡೋದು ಹೇಗಪ್ಪ ಕೇಳಿದರೆ, ಥ್ರೂ ದ ವರ್ಡ್ ಆಫ್ ಗಾಡ್, ಥ್ರೂ ರಿಟ್ರೀಟ್. We must need retreat continuously. Retreat means the word of God. ದೇವರ ವಾಕ್ಯ ಬೋಧನೆ ನಮಗೆ ನಿರಂತರವಾಗಿ ಬೇಕು. ಮನಸಾಕ್ಷಿಯನ್ನು ಕ್ಲೀನಾಗಿ ಇಟ್ಕೊಳ್ಳಿಕ್ಕೂ, ನಮ್ಮ ಹೃದಯವನ್ನು ಶುದ್ಧವಾಗಿಟ್ಕೊಂಡು ದೇವರ ಪ್ರೀತಿಯನ್ನು ಅಥವಾ ಪ್ರೀತಿಯಾಗಿರುವ ದೇವರನ್ನು ಅನುಭವಿಸ್ತಾ ಈ ಲೋಕದಲ್ಲಿ ಬದುಕಲಿಕ್ಕೆ ನಮಗೆ ದೇವರ ವಾಕ್ಯ ಬೇಕೇ ಬೇಕು. ಅದಿಲ್ಲದೆ ಇದ್ದರೆ ಖಂಡಿತವಾಗಿಯೂ ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಹಾಲೆಲೂಯಾ, ಹಾಲೆಲೂಯಾ. ಸಿನ್ ವಿಷಯದಲ್ಲಿರುವಂಥ ಸ್ವಲ್ಪ ಕನ್ಫ್ಯೂಷನ್ ನಾವು ಕ್ಲಿಯರ್ ಮಾಡಿಕೊಳ್ಳೋಣ. ಕೆಲವು ಟೈಮ್ ನಮಗೆ ಈ ರೀತಿ ಅನಿಸುತ್ತೆ, ನಾವು ಪಾಪ ಮಾಡಿಕೊಂಡಿದ್ರೆ ನಮಗೆ ದೇವರ ಆಶೀರ್ವಾದ ಸಿಗೋದಿಲ್ಲ ಅಂತ. ಅದು ಸುಳ್ಳು. ಇಫ್ ವಿ ಕಂಟಿನ್ಯೂ ಇನ್ ಸಿನ್, ವಿ ಕೆನಾಟ್ ಎಕ್ಸ್ಪೀರಿಯನ್ಸ್ ಗಾಡ್ಸ್ ಬ್ಲೆಸ್ಸಿಂಗ್ ಅನ್ನೋದೊಂದು ಥಾಟ್ ಇದೆ. ದಟ್ ಈಸ್ ನಾಟ್ ಟ್ರೂ. ಬೇಸ್ಡ್ ಆನ್ ದ ಮರ್ಸಿ ಆಫ್ ಗಾಡ್, ಬೇಸ್ಡ್ ಆನ್ ದ ವರ್ಡ್ ಆಫ್ ಗಾಡ್, ದಟ್ ಈಸ್ ನಾಟ್ ಟ್ರೂ. ಅದು ಸತ್ಯ ಅಲ್ಲ. ಕೇಳಿಸ್ಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ, ಸುಮ್ಮನೆ ತಪ್ಪಾಗೆಲ್ಲ ಕೇಳಿಸ್ಕೋಬೇಡಿ. ಮೇಲಿನ ಶಬ್ದ ಅಲ್ಲ, ಕೆಳಗಿನ ಶಬ್ದನ ಕೇಳಿಸ್ಕೊಳ್ಳಿ. ಓಕೆ, ಕೇಳಿಸ್ತಾ ಇದೆ ಹಿಂದೆ? ಓಕೆ, ನಾನು ಮೈಕ್ ಇನ್ನೂ ಹತ್ತಿರ ಹಿಡಿದಿದ್ದೀನಿ, ವಾಯ್ಸ್ ಸಾಕು, ಕೇಳಿಸ್ತಾ ಇದೆ. ಪಾಪ ಮಾಡಿದರೆ, ಇವತ್ತು ಕರಿಸ್ಮ್ಯಾಟಿಕ್ ಧ್ಯಾನ ಕೇಂದ್ರದಲ್ಲಿ ಹೆದರಿಸೋದು ಇದೇನೆ.
ಹೆದರಿಸಿ ನಿಮ್ಮನ್ನು ಗುಲಾಮರನ್ನಾಗಿ ಧ್ಯಾನ ಮಂದಿರಗಳು, ಪ್ರೇಯರ್ ಗ್ರೂಪ್ಗಳು ಇಟ್ಕೊಳ್ತಾರೆ. ಹೇಗೆ ಅಂದರೆ, ಪಾಪ ಮಾಡಿದರೆ ನಿಮಗೆ ಆಶೀರ್ವಾದ ಮಿಸ್ ಆಗುತ್ತೆ. ನಿನ್ನೊಳಗಡೆ ಪಾಪ ಇದ್ದರೆ ನಿನಗೆ ಆಶೀರ್ವಾದ ಇರೋದಿಲ್ಲ. ಪಾಪ ಹೋಗಬೇಕು, ಆಗ ಆಶೀರ್ವಾದ ಬರುತ್ತೆ. ದಟ್ ಈಸ್ ಟ್ರೂ ಅಂಡರ್ ದ ಓಲ್ಡ್ ಕವನೆಂಟ್. ಅದಕ್ಕೆ ಉಪಯೋಗಿಸೋದೆಲ್ಲ ಹಳೆ ಒಡಂಬಡಿಕೆ ವಾಕ್ಯಗಳೇ. ದಟ್ ಈಸ್ ವೆರಿ ಟ್ರೂ ಅಂಡರ್ ದ ಓಲ್ಡ್ ಕವನೆಂಟ್. ಹಳೆ ಒಡಂಬಡಿಕೆಯಲ್ಲಿ ಅದು ನಿಜಾನೇ. ಆದರೆ ಆ ರೀತಿ ಆಶೀರ್ವಾದಗಳನ್ನು ದೇವರು ಬ್ಲಾಕ್ ಮಾಡಿದ್ರು ಹಳೆ ಒಡಂಬಡಿಕೆಯಲ್ಲಿ. ಭೌತಿಕ ಆಶೀರ್ವಾದ ನಾನು ಹೇಳ್ತಾ ಇರೋದು, ಮಟೀರಿಯಲ್ ಬ್ಲೆಸ್ಸಿಂಗ್ಸ್, ಫಿಸಿಕಲ್ ಬ್ಲೆಸ್ಸಿಂಗ್ಸ್. ಪಾಪದಲ್ಲಿದ್ದರೂ ಆಶೀರ್ವಾದ ಇರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ಕೇಳಿದರೆ, ಬೈಬಲ್ನಲ್ಲಿರುವ ಧನಿಕ ಶ್ರೀಮಂತ. ಬೈಬಲ್ನಲ್ಲಿ ಧನಿಕ ಶ್ರೀಮಂತ ಮತ್ತು ಒಬ್ಬ ಲಾಜರ ಇದ್ನ. ಧನಿಕ ಶ್ರೀಮಂತನಿಗೆ ಒಳ್ಳೆ ಬಟ್ಟೆ ಇತ್ತ. ಹಳೆ ಒಡಂಬಡಿಕೆಯಲ್ಲಿ ಅದೊಂದು ಆಶೀರ್ವಾದ ಆಯಿತಾ. ಒಳ್ಳೆ ಬಟ್ಟೆ ಇರೋದೊಂದು ಆಶೀರ್ವಾದ. ಹಳೆ ಒಡಂಬಡಿಕೆ ಮೆಂಟಾಲಿಟಿಲಿ ಸರಿಯಾಗಿ ಕೇಳಿಸ್ಕೊಂಡ್ರೆ ಮಾತ್ರ ನಿಮ್ಮ ತಲೆ ಒಳಗಡೆ ಸರಿಯಾಗಿ ಹೋಗುತ್ತೆ. ಇಲ್ಲ ಅಂದರೆ ತಪ್ಪಾಗೆಲ್ಲ ಹೋಗಿ ಕೊನೆಗೆ ಏನೇನೋ ಹೆಚ್ಚು ಕಡಿಮೆ ಮಾಡ್ಕೋಬೇಡಿ. ಆಮೇಲೆ ಯೂಟ್ಯೂಬಲ್ಲಿ ಇರುತ್ತೆ, ನೀವು ಕೇಳಿಸ್ಕೋಬೋದು ಬೇಕಾದರೆ. ಲಿವಿಂಗ್ ವರ್ಡ್ ಅಟ್ ಕನ್ನಡ ಚಾನಲಲ್ಲಿ ಇರುತ್ತೆ, ಶಿಜು ಥಾಮಸ್ ಚಾನಲಲ್ಲಿ ಇರುತ್ತೆ, ಅಂಥೋನಿ ಬ್ರದರ್ ಟಾಕ್ಸ್ಗಳು ಅಂಥೋನಿ ರಾಜ್ ಅಂತ ಚಾನಲಲ್ಲಿ ಸಿಗುತ್ತೆ. ಕಂಪ್ಲೀಟ್ ರಿಟ್ರೀಟ್ ನಿಮಗೆ ಲಿವಿಂಗ್ ವರ್ಡ್ ಅಟ್ ಕನ್ನಡ ಚಾನಲಲ್ಲಿ ಸಿಗುತ್ತೆ. ಕನ್ನಡನೂ ಇದೆ, ಲಿವಿಂಗ್ ವರ್ಡ್ ಅಟ್ ಇಂಗ್ಲೀಷ್ ಇದೆ, ಅದರಲ್ಲಿ ಇಂಗ್ಲೀಷ್ ಟಾಕ್ಸ್ಗಳಿದೆ. ನಮ್ಮ ಸಹೋದರಿ ಗಿಶೆಲ್ ಅವರು ಸುಮಾರು ಶೇರಿಂಗ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಲಿವಿಂಗ್ ವರ್ಡ್ ಅಟ್ ಕೊಂಕಣಿಯಲ್ಲಿ ಕೊಂಕಣಿ ವರ್ಡ್ ಆಫ್ ಗಾಡ್ ಸಿಸ್ಟರ್ ದಿವ್ಯಾ ಶೇರ್ ಮಾಡ್ತಾ ಇದ್ದಾರೆ. ನಿಮಗೆ ಕನ್ನಡದಲ್ಲೂ ಕೊಂಕಣಿಯಲ್ಲೂ ಇಂಗ್ಲೀಷಲ್ಲೂ ಸದ್ಯಕ್ಕೆ ಸಿಗುತ್ತೆ. ಇನ್ನು ಮುಂದಕ್ಕೆ ಬೇರೆ ಬೇರೆ ಲ್ಯಾಂಗ್ವೇಜ್ ಸಿಕ್ಕಿದಾಗ ಹೇಳ್ತೀನಿ. ಲಿವಿಂಗ್ ವರ್ಡ್ ಅಟ್ ಕನ್ನಡ, ಲಿವಿಂಗ್ ವರ್ಡ್ ಅಟ್ ಕೊಂಕಣಿ, ಲಿವಿಂಗ್ ವರ್ಡ್ ಅಟ್ ಇಂಗ್ಲೀಷ್. ಓಕೆ, ಅದು ಬಿಟ್ಟುಬಿಡಿ, ಸರಿಯಾಗಿ ಕೇಳಿಸ್ಕೋಬೇಕು. ಒಬ್ಬ ಮನುಷ್ಯ ಪಾಪದಲ್ಲಿ ಇದ್ದರೆ ಆಶೀರ್ವಾದ ಇರುತ್ತಾ ಕೇಳಿದರೆ ಇರುತ್ತೆ ಅನ್ನೋದಕ್ಕೆ ವಾಕ್ಯ ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 45ನೇ ವಾಕ್ಯ, ಮ್ಯಾಥ್ಯೂ ಚಾಪ್ಟರ್ 5:45. ಅಲ್ಲಿ ಯೇಸು ಕ್ರಿಸ್ತರೇ ಖುದ್ದಾಗಿ ಹೇಳ್ತಾರೆ, ದೇವರು ನೀತಿವಂತರ ಮೇಲೂ ಅನೀತಿವಂತರ ಮೇಲೂ ತಮ್ಮ ಸೂರ್ಯನ ಉದಯಿಸುವಂತೆ ಮಾಡ್ತಾರೆ, ಒಳ್ಳೆಯವರ ಮೇಲೂ ಕೆಟ್ಟವರ ಮೇಲೂ ಮಳೆಗರೆಯುತ್ತಾರೆ ಅಂತ ಇದೆ. ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ನೀವು ಮಕ್ಕಳಾಗುವಿರಿ. ಅವರು ಸಜ್ಜನರ ಮೇಲೂ ದುರ್ಜನರ ಮೇಲೂ ಅವರು ಸಜ್ಜನರ ಮೇಲೂ ದುರ್ಜನರ ಮೇಲೂ ತಮ್ಮ ಸೂರ್ಯನ ಉದಯಿಸುವಂತೆ ಮಾಡುತ್ತಾರೆ. ನೋಡಿ, ನೀತಿವಂತರು ಅಂದರೆ ಪಾಪ ಇಲ್ಲದೆ ಪರಿಶುದ್ಧ ಜೀವನ ಜೀವಿಸುವ ನೀತಿವಂತರು. ನೀತಿವಂತರ ಮೇಲೂ ಅನೀತಿವಂತರು, ಅನ್ರೈಚಿಯಸ್ ಮೀನ್ಸ್ ಸಿನ್ನರ್ ಲಿವಿಂಗ್ ಇನ್ ಸಿನ್, ಅನೀತಿವಂತರ ಮೇಲೂ ಮಳೆಗರೆಯುತ್ತಾರೆ. ದೇವರು, ಇದು ತುಂಬ ಕಷ್ಟ ಅಲ್ವಾ ನಮಗೆ? ಆವಾಗ ನಮಗೊಂದು ಪ್ರಶ್ನೆ, ನಾವು ಮತ್ತೆ ನೀತಿವಂತರಾಗಿ ಬದುಕಿ ನಮಗೇನು ಸಿಕ್ತು? ಎಲ್ರಿಗೂ ಒಂದೇ ಥರ ದೇವರು ಬ್ಲೆಸ್ ಮಾಡ್ತಾರೆ ಅಂದಮೇಲೆ ನಾವು ಪರಿಶುದ್ಧರಾಗಿ ಜೀವಿಸಿ ನಮಗೇನು ಲಾಭ ಸಿಕ್ತು? ಕ್ವಶನ್ ಬರುತ್ತೋ ಇಲ್ವೋ? ಈಗ ಒಬ್ಬ ರೌಡಿಸಮ್ ಮಾಡಿಕೊಂಡು ವಿಗ್ರಹಾರಾಧನೆ ಮಾಡಿಕೊಂಡು 3-4 ಹೆಂಡತೀರನ್ನ ಇಟ್ಕೊಂಡು ಒಳ್ಳೆ ಪ್ಯಾಲೇಸ್ ಥರ ಮನೆ ಕಟ್ಕೊಂಡು ಮರ್ಸಿಡೀಸ್ ಕಾರ್ ತಗೊಂಡು ಆರಾಮಾಗಿ ಕಾಯಿಲೆ ಇಲ್ಲದೆ ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿದ್ದಾನೆ. ಇನ್ನೊಬ್ಬ ಯಾವುದೂ ಪಾಪ ಮಾಡದೆ, ಸುಳ್ಳು ಹೇಳದೆ, ಮೋಸ ಮಾಡದೆ, ಕಷ್ಟಪಟ್ಟು ಪ್ರಾಮಾಣಿಕವಾಗಿ ದುಡಿದು ಪ್ರಾಮಾಣಿಕವಾಗಿ ಕುಟುಂಬದ ಜೀವನ ಜೀವಿಸಿ ಅವನು ಇನ್ನೂ ಕೂಡ ಒದ್ದಾಡ್ತಾನೆ ಇದ್ದಾನೆ. ಸಣ್ಣ ಪುಟ್ಟ ಕಾಯಿಲೆ ಅಂತೆ, ಕಷ್ಟ ಅಂತೆ, ಸ್ವಂತ ಮನೆ ಇಲ್ಲ, ಒಂದು ಓಡಾಡ್ಲಿಕ್ಕೆ ಒಳ್ಳೆ ಗಾಡಿ ಇಲ್ಲ. ಏನಿದು? ಏನನ್ಸುತ್ತೆ ಆವಾಗ? ಇವರು ಇಷ್ಟೊಂದು ಪಾಪ ಮಾಡ್ತಾರೆ, ಅನೀತಿವಂತರಾಗಿ ಬದುಕ್ತಾ ಇದ್ದಾರೆ, ಆದರೆ ಎಲ್ಲ ಒಳ್ಳೇದು ಸಿಗ್ತಾ ಇದೆ ಇವರಿಗೆ. ನಾವು ಇಷ್ಟೆಲ್ಲ ಒಳ್ಳೆ ಜೀವನ ಜೀವಿಸ್ತಾ ಇದ್ದರೂ ನಮಗೆ ಯಾಕೆ ಒಳ್ಳೇದಾಗ್ತಾ ಇಲ್ಲ? ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಮನುಷ್ಯನನ್ನು ಆಶೀರ್ವಾದ ಮಾಡೋದು ಅಥವಾ ಮನುಷ್ಯನ ಮೇಲೆ ಆಶೀರ್ವಾದ ಸುರಿಸೋದು ಭೌತಿಕವಾದ ಆಶೀರ್ವಾದ. ನಾನು ಹೇಳ್ತಾ ಇರೋದು ಮನುಷ್ಯನನ್ನು ನೋಡಿ ಅಲ್ಲ. ನೀನು ಒಳ್ಳೆಯವನೋ ಕೆಟ್ಟವನೋ, ಕ್ರಿಶ್ಚಿಯನ್ನೋ ನಾನ್ ಕ್ರಿಶ್ಚಿಯನ್ನೋ,
ಚರ್ಚಿಗೆ ಬರೋನೋ ಬಾರದೇ ಇರೋನೋ ಅಂತ ನೋಡಿ ಅಲ್ಲ, ಭೌತಿಕವಾದ ಆಶೀರ್ವಾದ. ಫಾರ್ ಎಕ್ಸಾಂಪಲ್, ಸೂರ್ಯೋದಯ ನಿನಗೆ ಸಿಗೋದು, ಮಳೆ ನಿನಗೆ ಬರೋದು, ಅಥವಾ ಭೌತಿಕವಾಗಿ ಒಳಿತಾಗುವುದು ನಿನ್ನ ಒಳ್ಳೆತನದ ಮೇಲೋ ಅಥವಾ ಕೆಟ್ಟತನದ ಮೇಲೋ ಆಧಾರವಾಗಿ ಅಲ್ಲ. ದೇವರು ಅದನ್ನು ತಮ್ಮ ಇಚ್ಛೆ ಪ್ರಕಾರ ಹೀಗೆ ಹಾಕ್ತಾರೆ. ಅದು ಕೆಲವ್ರಿಗೆ ಸಿಗುತ್ತೆ, ಕೆಲವ್ರಿಗೆ ಸಿಗೋದಿಲ್ಲ. ಆದರೆ ಒಂದು ತಿಳ್ಕೊಳ್ಳಿ, ದೋಸ್ ಮಟೀರಿಯಲ್ ಬ್ಲೆಸ್ಸಿಂಗ್ಸ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಇಟರ್ನಲ್ ಲೈಫ್. Those material blessings has nothing to do with your relationship with God. ಭೌತಿಕ ಆಶೀರ್ವಾದಗಳು ನಿತ್ಯತೆಗೆ ಸಂಬಂಧಪಟ್ಟಿದ್ದಲ್ವೇ ಅಲ್ಲ. ಅದರಿಂದ ಟೆನ್ಷನ್ ಮಾಡ್ಕೋಬೇಡಿ. ಅಯ್ಯೋ ದೇವರವರಿಗೆ ದೊಡ್ಡ ಮನೆ ಕೊಟ್ಟರು, ನಮ್ಮನ್ನು ಇನ್ನೂ ಹಳೆ ಮನೆಯಲ್ಲೇ ಇಡಿಸಿದ್ದಾರೆ. ಡೋಂಟ್ ವರಿ, ಅದು ನಿತ್ಯ ಜೀವಕ್ಕೆ ಸಂಬಂಧಪಟ್ಟಿದ್ದಲ್ಲ. ಹಳೆ ಮನೆಯೂ ಉದುರು ಹೋಗುತ್ತೆ, ಒಂದು ದಿನ ಹೊಸ ಮನೆಯೂ ಉದುರು ಹೋಗುತ್ತೆ. ಅದರಿಂದ ಡೋಂಟ್ ವರಿ, ಆಯಿತಾ? ಅಯ್ಯೋ ಅವ್ರು ನೋಡು ಎಷ್ಟು ಪಾಪ ಮಾಡಿಕೊಂಡೇ ಬದುಕ್ತಾರೆ, ಕಾಯಿಲೆನೇ ಇಲ್ಲ. ನಾವು ಡೈಲಿ ಒಳ್ಳೆ ವಿಶ್ವಾಸದಲ್ಲಿ ಪ್ರೀತಿಯಲ್ಲಿ ಬದುಕಿದ್ರು ಎಷ್ಟೊಂದು ಕಾಯಿಲೆ. ಡೋಂಟ್ ವರಿ, ಅವನು ಸಾಯ್ತಾನೆ, ನೀನು ಸಾಯ್ತೀಯ. ಅದರಿಂದ ಭೌತಿಕ ಮತ್ತು ಶಾರೀರಿಕವಾದ ಯಾವುದೇ ಒಳಿತುಗಳು, ಆಶೀರ್ವಾದಗಳು ನಿತ್ಯತೆಗೆ ಸಂಬಂಧಪಟ್ಟಿದ್ದಲ್ಲ. ಒಂದು. ಎರಡನೇದಾಗಿ, ದೇವರ ಜೊತೆ ಸಂಬಂಧದಲ್ಲಿ ಬದುಕಲಿಕ್ಕೆ, ಇನ್ ರಿಲೇಷನ್ಶಿಪ್ ವಿತ್ ಗಾಡ್, ಫೆಲೋಶಿಪ್ ವಿತ್ ಗಾಡ್, ಮಟೀರಿಯಲ್ ಬ್ಲೆಸ್ಸಿಂಗ್ಸ್ ಏನೂ ಸಂಬಂಧ ಇಲ್ಲ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಕೇಳಿಸ್ಕೊಳ್ತಾ ಇದ್ದೀರಾ? ಒಳಗಡೆ ಹೋಗ್ತಾ ಇದೆಯಾ? ಕಷ್ಟ ಆಗ್ತಾ ಇದೆಯಾ? ಆದರೆ ನಮ್ಮ ಮನಸ್ಸಾಕ್ಷಿ ಹಾಳಾಗಿ ಹೋದರೆ, ನಮ್ಮ ಒಳಗಡೆ ಪಾಪ ಇದ್ದರೆ, ಯು ಕೆನಾಟ್ ಎಕ್ಸ್ಪೀರಿಯನ್ಸ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್. ಯೇಸು ಕ್ರಿಸ್ತನಲ್ಲಿ ನಮಗೆ ಕೊಡಲಾದ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳು ಅಂತ ಏನು ಎಫಿಷಿಯನ್ಸ್ ಚಾಪ್ಟರ್ 4:3 ಇದೆಯೋ, ಅದು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಅದು ನಿನಗೆ ಅನುಭವಿಸ್ಲಿಕ್ಕೆ ಆಗದೆ ಇದ್ದರೆ, ಇಟ್ ಅಫೆಕ್ಟ್ಸ್ ಯುವರ್ ಇಟರ್ನಲ್ ಲೈಫ್, ಇಟ್ ಅಫೆಕ್ಟ್ಸ್ ಯುವರ್ ಫೆಲೋಶಿಪ್ ವಿತ್ ಗಾಡ್ ಆ್ಯಂಡ್ ಫೆಲೋಶಿಪ್ ವಿತ್ ಯುವರ್ ಫೆಲೋ ಕ್ರಿಶ್ಚಿಯನ್ಸ್, ಫೆಲೋ ಬೀಯಿಂಗ್ಸ್. ಇಟ್ಸ್ ವೆರಿ ಡೇಂಜರ್. ನನ್ನ ಒಳಗಡೆ ಪಾಪ ಇದ್ದರೆ ಅಥವಾ ಪಾಪದಲ್ಲಿ ನಾನು ಜೀವಿಸ್ತಾ ಇದ್ದರೆ, ಅದರ ಡೇಂಜರ್ ಏನು ಕೇಳಿದರೆ, ಏನದರ ಡೇಂಜರ್? ಇದು ಅನುಭವಿಸ್ಲಿಕ್ಕೆ ಆಗೋಲ್ಲ. ಯಾವುದು? ಎಫಿಷಿಯನ್ಸ್ 1:3 ಹೇಳಿದಂಥದ್ದು. ಏನು ಹೇಳಿದ್ದಾರೆ ಓದಿ? ಹಾಂ, ಓಕೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ನೋಡಿ, ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ತಂದೆಯಾದ ದೇವರು ಯೇಸು ಕ್ರಿಸ್ತನ ಮುಖಾಂತರ, ಯೇಸು ಕ್ರಿಸ್ತನಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಗೂ ಸಿಗುವಂತೆ ಮಾಡಿದ್ದಾರೆ. ಇಟ್ಸ್ ಎ ಕಂಪ್ಲೀಟ್ ಪ್ಯಾಕೇಜ್ ಆಫ್ ಹೆವನ್. ಓಕೆ, ಇನ್ ಕ್ರೈಸ್ಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಹೆವನ್. ಆಧ್ಯಾತ್ಮಿಕ ಆಶೀರ್ವಾದಗಳು ಅದು ಏನು ಕೇಳಿದರೆ, ಅದೇ ಅಧ್ಯಾಯದಲ್ಲಿ ಬಹಳಷ್ಟು ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಹೇಳಿದ್ದಾರೆ. ಅದರಲ್ಲಿ ಒಂದು ಹೈಯೆಸ್ಟ್ ಆಶೀರ್ವಾದ ಏನು ಅಂದರೆ, ಹೋಲಿ ಸ್ಪಿರಿಟ್ ಇನ್ ಯು. ಅರ್ಥ ಆಗ್ತಿದೆಯಾ? ಅದರಲ್ಲಿ ಫರ್ಗಿವ್ನೆಸ್ ಆಫ್ ಸಿನ್ ಆಶೀರ್ವಾದನೇ. ದೇವರು ನಮ್ಮನ್ನು ಪ್ರೀತಿಸಿ ಸ್ವೀಕಾರ ಮಾಡಿದ್ದು ಆಶೀರ್ವಾದನೇ. ದೇವರು ನಮಗೆ ಕರೆ ಕೊಟ್ಟಿದ್ದು ಆಶೀರ್ವಾದನೇ. ದೇವರು ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದು ಆಶೀರ್ವಾದನೇ. ಇದೆಲ್ಲದರಲ್ಲೂ ನಾವು ಹೈಯೆಸ್ಟ್ ಆಶೀರ್ವಾದ ಯಾವುದು ಕೇಳಿದರೆ, ಆಧ್ಯಾತ್ಮಿಕ ಆಶೀರ್ವಾದ ಎಲ್ಲದೂ ಹೈಯೆಸ್ಟೇ. ಹೈಯೆಸ್ಟಲ್ಲಿ ಹೈಯೆಸ್ಟ್ ಯಾವುದು ಅಂತ ಕೇಳೋದಾದರೆ, ಹೋಲಿ ಸ್ಪಿರಿಟ್ ಇನ್ ಯು. ನಿನ್ನ ಒಳಗಡೆ ಮುದ್ರೆಯಾಗಿ ಕೊಟ್ಟಂತಹ ಪರಿಶುದ್ಧಾತ್ಮರಾಗಿದ್ದಾರೆ ಹೈಯೆಸ್ಟ್ ಬ್ಲೆಸ್ಸಿಂಗ್. ಹಾಗಾದರೆ ವೆನ್ ಯು ಕಮಿಟ್ ಸಿನ್ ಇನ್ ಯುವರ್ ಹಾರ್ಟ್, ನಿಮ್ಮ ಹೃದಯದಲ್ಲಿ ನೀವು ಪಾಪ ಮಾಡುವಾಗ ಮನಸ್ಸಾಕ್ಷಿ ಏನಾಗುತ್ತೆ? ಡಲ್ ಆಗುತ್ತೆ. ಮನಸ್ಸಾಕ್ಷಿ ಡಲ್ ಆದಾಗ ಏನಾಗುತ್ತೆ? ಯು ಕೆನಾಟ್ ಎಕ್ಸ್ಪೀರಿಯನ್ಸ್ ದ ಬ್ಲೆಸ್ಸಿಂಗ್, ಸ್ಪಿರಿಚುವಲ್ ಬ್ಲೆಸ್ಸಿಂಗ್, ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮರು ನಿನ್ನ ಒಳಗಡೆ ಇದ್ದರೂ ಕೂಡ ನಿನಗೆ ಪವಿತ್ರ ಆತ್ಮನನ್ನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ವೆರಿ ವೆರಿ ಸ್ಯಾಡ್ ಥಿಂಗ್. ಭಾಳ ದುಃಖಕರವಾದ ವಿಷಯ, ಭಾಳ ದುಃಖಕರವಾದ ವಿಷಯ. ಒಬ್ಬ ಮನುಷ್ಯನಿಗೆ ಅವನ ಬ್ಯಾಂಕಲ್ಲಿ 100 ಕೋಟಿ ಇದೆ, ಆದರೆ ಅವನಿಗೆ ಕೋಮ ಬಂದು ಸ್ಟ್ರೋಕ್ ಆಗಿ ಮಲ್ಕೊಬಿಟ್ಟಿದ್ದಾನೆ. 100 ಕೋಟಿ ಇದೆ. ಈಗ ಅವನಿಗೆ
ಎದ್ದು ಹೋಗಿ ಅದನ್ನು ತಗೊಂಡು ಬಂದು ಉಪಯೋಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. 3 ಕೋಟಿ ಇದೆ, ಆರಾಮಾಗಿ ಬದುಕ್ಬೋದು, ಉಪಯೋಗಕ್ಕೆ ಬರ್ತಾ ಇಲ್ಲ. ಆದರೆ ಅದು 100 ಕೋಟಿ ಅಷ್ಟು ಬೆಲೆ ಅಲ್ಲ, ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ ವ್ಯಾಲ್ಯೂ ಆಫ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮರು ಅಂದರೆ ಹೋಲಿ ಸ್ಪಿರಿಟ್, ಗಾಡ್ ಹಿಮ್ಸೆಲ್ಫ್, ದೇವರೇ, ಜೀಸಸ್ಸೇ ನಮ್ಮ ಹೃದಯದ ಒಳಗಡೆ ಒಬ್ಬ ವಿಶ್ವಾಸಿಯ ಆತ್ಮದಲ್ಲಿ ಬಂದು ವಾಸವಾಗಿದ್ದಾರೆ. ಆದರೆ ಇವತ್ತು ಆ ಪವಿತ್ರ ಆತ್ಮನ ಶಕ್ತಿಯನ್ನು ಪಡೆದುಕೊಂಡು ಆ ಬಲದಲ್ಲಿ ನಮಗೆ ಜೀವನವನ್ನು ಜೀವಿಸಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅದರ ಅರ್ಥ ನನ್ನ ಒಳಗಡೆ ಸಿನ್ ಇದೆ ಅಂತ ಅರ್ಥ, ಪಾಪ ಇದೆ ಅಂತ ಅರ್ಥ. ಕಾಯಿಲೆ ಇದ್ದವರಿಗೆಲ್ಲ ಅವರು ಪಾಪದಲ್ಲಿದ್ದಾರೆ ಅಂತ ಅರ್ಥ ಅಲ್ಲ. ಯಾಕಂದರೆ ಪಾಪದಲ್ಲಿ ಇರೋರು ಎಷ್ಟೋ ಜನ ಕಾಯಿಲೆ ಇಲ್ಲದೆ ಇದ್ದವರು ಇದ್ದಾರೆ. ನಾನು ಎಕ್ಸಾಂಪಲ್ ಹೇಳಿದೆ ನಿಮಗೆ, ಯಾರ್ದು? ಧನಿಕ ಶ್ರೀಮಂತ. ಧನಿಕ ಶ್ರೀಮಂತ ಡೈಲಿ ಹೊಸ ಬಟ್ಟೆ ಹಾಕ್ತಾ ಇದ್ದ, ಒಳ್ಳೆ ಮನೆಯಲ್ಲಿದ್ದ, ಒಳ್ಳೆ ಫುಡ್ ತಿಂತಾ ಇದ್ದ, ರೋಗ ಇರಲಿಲ್ಲ, ಫುಲ್ ಅವನ ಲೈಫ್ ಬದುಕದ. ಒಂದು ದಿನ ಅವನು ಸತ್ತ, ಲಾಸ್ಟಿಗೆ ಅವನು ಹೋಗಿದ್ದು ನರಕಕ್ಕೆ. ನಾವು ನೋಡುವಾಗ ಏನೂ ಪಾಪ ಕಾಣಿಸೋದೇ ಇಲ್ಲ, ದೇವರು ನೋಡುವಾಗ ಕಾಣಿಸುತ್ತೆ ಪಾಪ. ಯಾಕೆಂದರೆ ನಾವು ನೋಡುವಾಗ ಹೊರಗಡೆ ನೋಡ್ತೀವಿ, ಮತ್ತು ಅಲ್ಲಿ ಏನು ಬರೆದಿದ್ದಾರೋ ಅಷ್ಟೇ ನೋಡ್ತೀವಿ. ಆದರೆ ದೇವರು ಅವನ ಹೃದಯ ನೋಡಿದರು. ಹೃದಯ ನೋಡುವಾಗ ಹೃದಯದಲ್ಲಿ ಇದ್ದಿದ್ದು ಪೂರ್ತಿ ಕೊಳಕೆ. ಆದ್ದರಿಂದ ಕೊಳೆತಿದ್ದನ್ನು ಡಸ್ಟ್ಬಿನ್ನಿಗೆ ತಾನೇ ಹಾಕ್ತಾರೆ. ಅದಕ್ಕೆ ಅವನನ್ನು ಅಲ್ಲಿಗೆ ಹಾಕಿತ್ತು. ಬಡ ಲಾಜರನನ್ನು ನೋಡುವಾಗ ಒಳಗಡೆ ಎಲ್ಲ ಕೊಳ್ತು ಹೋಗ್ಬಿಟ್ಟಿದ್ದಾನೆ. ಮನೆ ಇಲ್ಲ, ಬಟ್ಟೆ ಇಲ್ಲ, ಮೈ ತುಂಬ ಹುಣ್ಣು, ನಾಯಿಗಳು ಬಂದು ನೆಕ್ತಾ ಇದೆ, ಅವನಿಗೆ ಹೆಲ್ಪ್ ಮಾಡಲಿಕ್ಕೆ ಹೆಲ್ಪರ್ ಇಲ್ಲ, ಫ್ಯಾಮಿಲಿ ಮೆಂಬರ್ಸ್ ಇಲ್ಲ, ಅನಾಥ ಅನಿಸುತ್ತೆ, ಹೊರಗಡೆ ಕೊಳೆತ ಅವಸ್ಥೆ. ಆದರೆ ದೇವರು ಅವನ ಹೃದಯದ ಒಳಗಡೆ ನೋಡುವಾಗ ಒಳಗಡೆ ಮಾತ್ರ ತುಂಬ ಪರಿಶುದ್ಧತೆ, ತುಂಬ ದೀನತೆ, ಬ್ರೈಟ್ನೆಸ್ ಒಳಗಡೆ. ದೇವರು ಅವನನ್ನು ಬಿಟ್ಟಿಲ್ಲ. ಅವನು ಸತ್ತ ತಕ್ಷಣ ದೂತರನ್ನ ಕಳಿಸಿದರು, ದೇವದೂತರನ್ನ ಕಳಿಸಿ, ಲಾಜರ ಅಂತ ಇದ್ದಾನೆ ಒಬ್ಬ, ಹೋಗಿ ಎತ್ಕೊ ಬನ್ನಿ ನನ್ನ ಹತ್ರ ಅಂದರು. ಲಾಜರ್ನ ದೇವರು ಕರ್ಕೊಂಡು ಹೋದರು. ಯಾಕೆ ಅಂದರೆ ಹಾರ್ಟ್ ಸರಿ ಇತ್ತು. ನನ್ನ ದೃಷ್ಟಿಯಲ್ಲಿ ಅಲ್ಲ, ದೇವರ ದೃಷ್ಟಿಯಲ್ಲಿ. ದೇವರು ಸುಮ್ಮನೆ ಕರ್ಕೊಂಡು ಹೋಗೋದಿಲ್ವಲ್ಲ. ಆದರೆ ಇನ್ನೊಬ್ಬ ಧನಿಕ ಶ್ರೀಮಂತ ಭೌತಿಕವಾಗಿ ಚೆನ್ನಾಗಿದ್ದ. ಕೆಲವ್ರು ಹೇಳ್ತಾರಲ್ವ, ನಾವಿವತ್ತು ಚೆನ್ನಾಗಿದ್ದೀವಿ ಬ್ರದರ್. ಚೆನ್ನಾಗಿದ್ದೀವಿ ಅಂದರೆ ಹೇಗೆ ಚೆನ್ನಾಗಿದೆಯಪ್ಪ? ಕಳೆದ ವರ್ಷ ಅಷ್ಟು ಚೆನ್ನಾಗಿರಲಿಲ್ಲ, ಈ ವರ್ಷ ತುಂಬ ಚೆನ್ನಾಗಿದ್ದೀವಿ ದೇವರ ಆಶೀರ್ವಾದದಿಂದ. ದೇವರ ಆಶೀರ್ವಾದದಿಂದ ನೀನು ಈ ವರ್ಷ ತುಂಬ ಚೆನ್ನಾಗಿದೆ ಅಂದರೆ ಏನರ್ಥ? ಈ ವರ್ಷ ಒಳ್ಳೆ ಮಳೆ ಬಂದಿದೆ, ಬೆಳೆ ಬಂದಿದೆ, ಒಳ್ಳೆ ರೇಟ್ ಬಂದಿದೆ, ಒಳ್ಳೆ ಬಿಸ್ನೆಸ್ ಆಗಿದೆ. ದೇವರ ಆಶೀರ್ವಾದದಿಂದ ಈ ಸರಿ ಒಳ್ಳೆ ಬಿಸ್ನೆಸ್ ಆಗಿದೆ. ನಮ್ಮ ರಿಚರ್ಡ್ ಅಣ್ಣ ಹೇಳ್ತಾ ಇರ್ತಾರೆ ಅಪರೂಪಕ್ಕೆ, ಏನು ಹೇಳ್ತಾರೆ ಗೊತ್ತಾ, ಬ್ರದರ್ ದೇವರ ಆಶೀರ್ವಾದದಿಂದ ಬಿಸ್ನೆಸ್ ಚೆನ್ನಾಗಿ ಆಗ್ತಾಯಿದೆ ಈಗ ಅಂತ. ಸೊ ನಿಮ್ಮಲ್ಲೂ ಕೆಲವರು ಆ ರೀತಿಯಲ್ಲಿ ದೇವರ ಆಶೀರ್ವಾದದಿಂದ ಮಗನಿಗೊಂದು ಒಳ್ಳೆ ಹುಡುಗಿ ಸಿಕ್ಕಿದ್ಲು ಬ್ರದರ್, ಆಗಲಿ ತುಂಬ ಸಂತೋಷ. ದೇವರ ಆಶೀರ್ವಾದದಿಂದ ಗಂಡು ಮಗು ಸಿಕ್ತು ಬ್ರದರ್, ತುಂಬ ಸಂತೋಷ ಆಯಿತಾ. ದೇವರ ಆಶೀರ್ವಾದದಿಂದ 2 ಕಿಡ್ನಿ ಸರಿಯಾಗಿಬಿಡ್ತು ಬ್ರದರ್, ತುಂಬ ಸಂತೋಷ ಆಯಿತಾ. ದೇವರ ಆಶೀರ್ವಾದದಿಂದ ಒಳ್ಳೆ ಜಾಬ್ ಸಿಕ್ತು ಬ್ರದರ್, ತುಂಬ ಸಂತೋಷ. ಇದೆಲ್ಲ ಯಾರು ಹೇಳೋದು? ನೀವೇ ಹೇಳೋದು, ಹೇಳಲ್ವಾ? ನೀವೇ ಹೇಳ್ತೀರಿ. ದೇವರ ಆಶೀರ್ವಾದದಿಂದ, ಈ ಹುಡುಗರು ಹೇಳ್ತಾರೆ ದೇವರ ಆಶೀರ್ವಾದದಿಂದ ನಮಗೆ ಪರೀಕ್ಷೆಯಲ್ಲಿ ಪಾಸ್ ಆಯಿತು ಅಂತ. ಸೊ ಕರೆಕ್ಟ್, ಎಲ್ಲ ಆಯಿತು. ಆದರೆ ಅದರ ಅರ್ಥ ನೀನು ಪರಿಶುದ್ಧನಾಗಿದ್ದಕ್ಕೋಸ್ಕರ ನಿನಗಿದು ಸಿಕ್ಕಿದ್ದು ಅಂತ ಅಲ್ಲ, ತಿಳ್ಕೊಬೇಡ. ನೀನು ತುಂಬ ಹೋಲಿಯಾಗಿ ಬದುಕಿದ್ರಿಂದ ದೇವರು ಬ್ಲೆಸ್ ಮಾಡಿದ್ದು ಅಂತ ಅಲ್ಲ. ಈ ಬ್ಲೆಸ್ಸಿಂಗ್ ಅನ್ನೋದು ದೇವರ ಇಚ್ಛೆ ಪ್ರಕಾರ ಸಿಗ್ತಾ ಇರುತ್ತೆ ಈ ಪ್ರಪಂಚದಲ್ಲಿ. ಕೆಲವು ಟೈಮ್ ನೀವು ಯೋಚನೆ ಮಾಡ್ಬೋದು, ನನಗೆ ಯಾಕೆ ಸಿಗ್ತಾ ಇಲ್ಲ, ನೀನು ಪಾಪದಲ್ಲಿ ಅಲ್ಲ. ನೀನು ಪಾಪದಲ್ಲಿ ಇರೋದ್ರಿಂದ ಅಲ್ಲ, ನಿನ್ನ ಮೇಲೆ ಮಳೆ ಹನಿ ಬಿದ್ದಿಲ್ಲ ಅಷ್ಟೇ. ಏನು ಮಾಡೋದು? ದೇವರು ಉದುರಿಸಿದ್ರು ಮಳೆ, ಅದು ಅವ್ರ ಮೇಲೆ ಬಿತ್ತು, ನಿನ್ನ ಮೇಲೆ ಬಿದ್ದಿಲ್ಲ. ಡೋಂಟ್ ವರಿ, ಏನು ಯೋಚನೆ ಮಾಡಬೇಡ. ಇದು ಅಳಿದು ಹೋಗುವ ಆಶೀರ್ವಾದ. ಓಕೆ, ಎಲ್ಲ ಆಶೀರ್ವಾದನೂ ಅಳಿದು ಹೋಗುತ್ತೆ. ಎಲ್ಲ ಭೌತಿಕ ಆಶೀರ್ವಾದಗಳು, ಆಲ್ ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ ವಿಲ್ ಬಿ ವ್ಯಾನಿಶ್ಡ್, ವಿಲ್ ಬಿ ಡಿಸ್ಟ್ರಾಯ್ಡ್. ಬಟ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಆರ್ ಫಾರ್ ಎವರ್, ದೇ ಕೆನಾಟ್ ಬಿ ಡಿಸ್ಟ್ರಾಯ್ಡ್, ದೇ ವಿಲ್ ಬಿ ಫಾರ್ ಎವರ್. ಅದು ನಿತ್ಯವಾದದ್ದು, ಶಾಶ್ವತವಾದದ್ದು. ಅದು ನಿಮ್ಮನ್ನು ಅಮರ ಜೀವಕ್ಕೆ ಕೊಂಡೊಯ್ತದೆ. ಇಟ್ ವಿಲ್ ಟೇಕ್ ಯು ಟು ಹೆವನ್.
ಇಟ್ ವಿಲ್ ಲೀಡ್ ಯು ಟು ಇಟರ್ನಲ್ ಲೈಫ್. ಅದು ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತೆ, ನಿತ್ಯತೆಗೆ ಕರ್ಕೊಂಡು ಹೋಗುತ್ತೆ. ಈ ಭೌತಿಕ ಆಶೀರ್ವಾದ ಯಾವುದು ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದು ಇಲ್ಲ, ಜೀಸಸ್ಗೆ ಕನೆಕ್ಟ್ ಮಾಡೋದೇ ಇಲ್ಲ. ನೋಡಿ, ಎಷ್ಟೋ ಜನ ಇದ್ದಾರೆ, ದೇವರ ಆಶೀರ್ವಾದದಿಂದ ಒಳ್ಳೆ ಮಳೆ ಸಿಕ್ತು ಅಂತ ಹೋಗ್ಬಿಟ್ಟು ಎಣ್ಣೆ ಹೊಡ್ಕೊಂಡು ಮಲ್ಕೊಳ್ತಾರೆ. ದೇವರ ಆಶೀರ್ವಾದದಿಂದ ಬಿಸ್ನೆಸ್ ಚೆನ್ನಾಗಾಯಿತು ಅಂತ ಹೇಳ್ಬಿಟ್ಟು ಹೋಗಿ ಒಳ್ಳೆ ಪಾರ್ಟಿ ಮಾಡಿ ತಿಂದು ಕುಡಿದು ಮಜಾ ಮಾಡಿ ಮಲ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ. ದೇವರ ಆಶೀರ್ವಾದದಿಂದ ಒಂದು ಮಗು ಸಿಕ್ತು ಅಥವಾ ಮದುವೆ ಆಯಿತು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಪಾರ್ಟಿ ಮಾಡಿ ಬಿರಿಯಾನಿ ಮಾಡಿ ತಿಂದು ಕುಡಿದು ಮಜಾ ಮಾಡಿ ಅಲ್ಲಿ ಇಲ್ಲಿ ವಿಗ್ರಹಾರಾಧನೆ ಮಾಡೋರು ಎಷ್ಟೋ ಜನ ಇದ್ದಾರೆ, ಇಲ್ವಾ? ಇದ್ದಾರೆ. ಎಲ್ಲರೂ ಹಾಗೆ ಅಂತಲ್ಲ, ಅನೇಕರು ಆ ರೀತಿಯಲ್ಲಿ ಇದ್ದಾರೆ. ಇವತ್ತು ಕ್ರೈಸ್ತರ ಬಗ್ಗೆ ನಾನು ಹೇಳ್ತಾ ಇರೋದು. ಪರೀಕ್ಷೆಯಲ್ಲಿ ಪಾಸ್ ಆಗಿಬಿಟ್ಟೆ, ದೇವರ ಆಶೀರ್ವಾದದಿಂದ ಅಂತ ಹೋಗ್ಬಿಟ್ಟು ಸಿನಿಮಾ ಥಿಯೇಟ್ರಿಗೆ ಹೋಗಿ ಆರಾಮಾಗಿ ಸಿನಿಮಾ ನೋಡೋ ಎಷ್ಟು ಹುಡುಗರಿದ್ದಾರೆ, ನಾನು ನೋಡಿದ್ದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಭೌತಿಕ ಆಶೀರ್ವಾದಗಳು ನಮ್ಮನ್ನು ದೇವರ ಕಡೆ ಕರ್ಕೊಂಡು ಹೋಗಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇನ್ನೊಂದು ಯಾರು ಕೇಳಿದರೆ, ಪೀಪಲ್ ಆಫ್ ಇಸ್ರಾಯೇಲ್ ಜನರು, ನಮ್ಮ ಅಜ್ಜ ಅಜ್ಜಿಯಂದರು, ನಮ್ಮ ದೊಡ್ಡಪ್ಪ ದೊಡ್ಡಮ್ಮಂದರು, ಇಸ್ರಾಯೇಲ್ ಜನರಿಗೆ ದೇವರು ಎಷ್ಟೊಂದು ಭೌತಿಕ ಆಶೀರ್ವಾದ ಕೊಟ್ಟರು ಅಂದರೆ ವರ್ಣಿಸ್ಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ಸೊಲೊಮೋನನಿಗಂತೂ ಕೊಟ್ಟರು. ಅವನ ಟೈಮಲ್ಲಂತೂ ಚಿನ್ನ ಬೆಳ್ಳಿ ರೋಡ್ ಸೈಡಲ್ಲಿ ಹಾಗೆ ಈ ಕಡಲೆಪುರಿ ವ್ಯಾಪಾರ ಮಾಡ್ದಂಗೆ ಮಾರ್ತಾಯಿದ್ರು. ರೋಡ್ ಮಾಡಿದ್ರಂತೆ ಚಿನ್ನದಲ್ಲಿ ಬೆಳ್ಳಿಯಲ್ಲೆಲ್ಲ, ಕೆಲವು ಕಡೆಗಳಲ್ಲೆಲ್ಲ. ಅಷ್ಟೊಂದು ಶ್ರೀಮಂತಿಕೆ ಕೊಟ್ಟರು, ಅಷ್ಟೊಂದು ಬ್ಲೆಸ್ಸಿಂಗ್ ಕೊಟ್ಟರು ಸೊಲೊಮೋನನಿಗೆ. ಆದರೂ ಅವನು ಹೆಂಗಸರು ಚಟ ಬಿಟ್ಟಿಲ್ಲ. ಆದರೂ ಅವನಿಗೆ ಲೇಡೀಸ್ ಹುಚ್ಚು ಅಂತಾರಲ್ಲ, ಅದು ಬಿಟ್ಟಿಲ್ಲ. ಕೆಲವರಿಗೆಲ್ಲ ಇದೆ, ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. ಸೊ ಎಲ್ಲ ಲೇಡೀಸು ಎಸ್ ಅಂದ್ಬಿಟ್ರು, ಆಮೇಲೆ ಹೇಳಿಬಿಟ್ರು. ಓಕೆ, ನೀವು ಯಾರು ವೀಡಿಯೋದಲ್ಲಿ ಕಾಣಿಸೋದಿಲ್ಲ ಬಿಡಿ. ಸೊ ಅದೊಂದು ಮಾತ್ರ ಅಲ್ಲ, ಎಷ್ಟು ಆಶೀರ್ವಾದ ಇದ್ದರೂ ಕೆಲವರಿಗೆ ಏನು ಬಿಡೋದಿಲ್ಲ, ಹಣದ ವ್ಯಾಮೋಹ ಬಿಡೋದಿಲ್ಲ. ಇನ್ನೂ ಬೇಕು. ಅದು ಇನ್ನೂ ಡೇಂಜರ್. ಸೊಲೊಮೋನಿಗೆ ಅದೇ ರೀತಿಯಲ್ಲಿ ಅವನಿಗೆ ದೇವರು ಎಷ್ಟೆಲ್ಲ ಬ್ಲೆಸ್ಸಿಂಗ್ ಕೊಟ್ಟರು, ಈ ಹೆಂಗಸರು ಸಹವಾಸ ಬಿಡೋಕ್ಕಾಗ್ತಾಯಿಲ್ಲ ಅವನಿಗೆ. ನೋಡಿ, ಕಷ್ಟ ಅಲ್ವಾ? ಕೆಲವರಿಗೆ ಅದೊಂದು ಡೇಂಜರು. ಎಲ್ಲ ಮಾಡ್ತೀವಿ ಬ್ರದರ್, ಆದರೆ ಅದೊಂದು ಬಿಡೋಕ್ಕಾಗ್ತಾಯಿಲ್ಲ. ಬಾಯ್ಬಿಟ್ಟು ಹೇಳಲ್ಲ ಕೆಲವರು ಬಾಯ್ಬಿಟ್ಟು ಹೇಳ್ತಾರೆ ಏನು ಮಾಡೋದು ಅಂತ ಸಜೆಷನ್ ಕೇಳಲಿಕ್ಕೆ. ಕೆಲವರು ಮನಸ್ಸೊಳಗಡೆ ಇಟ್ಕೊಂಡು ಟ್ರೈ ಮಾಡಿ ಅಲ್ಲೇ ಇರ್ತಾರೆ. ಸೊ ಏನು ಮಾಡೋದು? ಭೌತಿಕ ಆಶೀರ್ವಾದಗಳಿಂದ ಈ ಥರ ಯಾವ ಪ್ರಯೋಜನವೂ ಇಲ್ಲ. ಯು ಕೆನಾಟ್ ಗಿವ್ ಅಪ್ ಸಿನ್ ಬೈ ಮಟೀರಿಯಲ್ ಬ್ಲೆಸ್ಸಿಂಗ್ಸ್. ಭೌತಿಕ ಆಶೀರ್ವಾದ ಎಷ್ಟು ಪಡ್ಕೊಂಡ್ರೂ ಪಾಪದಿಂದ ಹೊರಗೆ ಬರಲಿಕ್ಕೆ ಆಗಲ್ಲ. ಅದು ನಿನ್ನನ್ನು ಸಿನ್ನಿಂದ ಹೊರಗೆ ಕರ್ಕೊಂಡು ಬರೋದಿಲ್ಲ, ಲೋಕದ ವ್ಯಾಮೋಹದಿಂದ ಹೊರಗಡೆ ಕರ್ಕೊಂಡು ಬರೋದಿಲ್ಲ. ಭೌತಿಕ ಆಶೀರ್ವಾದ ಅದು ನಿನ್ನನ್ನು ಮತ್ತೆ ಅಲ್ಲೇ ತಗಲಾಕುತ್ತೆ. ಇಸ್ರಾಯೇಲ್ ಜನರಿಗೆ ಎಷ್ಟು ಭೌತಿಕ ಆಶೀರ್ವಾದ, ಎಷ್ಟು ಮಿರಾಕ್ಯುಲಸ್ ಆಗಿ ದೇವರು ಅವರಿಗೆ ಭೌತಿಕ ಆಶೀರ್ವಾದ ಕೊಟ್ಟರು. ಮೇಲಿಂದ ಮನ್ನಾ ಕೊಟ್ಟರು, ಊಟ. ನಾವು ಅಂಗಡಿಗೆ ಹೋಗಿ ಕೊಂಡ್ಕೊಬರ್ಬೇಕು, ಅವ್ರಿಗಾಗಲ್ಲ. ಮೇಲಿಂದ ಡೈಲಿ ಉದುರಿಸಿದ್ರು. ನೀರು ನಾವು ಪೈಪೆಲ್ಲ ಹಾಕಿ ಹೇಳ್ಕೋಬೇಕು, ಅವ್ರಿಗಾಗಲ್ಲ. ಬಂಡೆ ಹತ್ರ ಹೋಗಿ ನಿಂತ್ಕೊಂಡ್ರೆ ಅಲ್ಲೇ ನೀರು ಸಿಗುತ್ತೆ ಕುಡಿಲಿಕ್ಕೆ. ನೀರೇನಾದರೂ ಟೇಸ್ಟ್ ಇಲ್ಲ ಅಂದರೆ ದೇವರು ಅಲ್ಲೂ ಸಿಹಿ ನೀರು ಮಾಡಿಕೊಟ್ರು. ಎಷ್ಟು ಅದ್ಭುತ ಮಾಡಿದ್ರು. ಅವರಿಗೆ ವಿರುದ್ಧವಾಗಿ ಅನೇಕ ಶತ್ರುಗಳು ಬಂದಾಗ ದೇವರೇ ಇವರ ಪರವಾಗಿ ಅವರಿಗೆ ವಿರುದ್ಧವಾಗಿ ಯುದ್ಧ ಮಾಡಿ ಇವರಿಗೆ ಜಯ ಕೊಟ್ಟರು. ಏನೆಲ್ಲ ಕೊಟ್ಟರು, ಎಷ್ಟೆಲ್ಲ ಕೊಟ್ಟರು ಭೌತಿಕ ಆಶೀರ್ವಾದ, ಅವರ ಹೃದಯ ಮಾತ್ರ ಸರಿಯಾಗಿಲ್ಲ. ಅವರು ಪಾಪ ಬಿಡ್ಲಿಕ್ಕೆ ಆಗಿಲ್ಲ. ಅವಿಶ್ವಾಸದ ನಿಮಿತ್ತ ಮನಸ್ಸಾಕ್ಷಿಯನ್ನು ಹಾಳು ಮಾಡಿಕೊಂಡು ದೇವರ ಪ್ರೀತಿಯನ್ನು ಅನುಭವಿಸದೆ ದೂರವಾಗಿ ಹೋಗಿ ಮರುಭೂಮಿಯಲ್ಲಿ ಬಿದ್ದು ಸತ್ತೋದ್ರು. ದೇವರ ಎಕ್ಸಾಂಪಲ್ ನಮಗೋಸ್ಕರ ಯಾಕೆ ಇಟ್ಟಿದ್ದಾರೆ ಗೊತ್ತಾ? ಈ ಪ್ರಪಂಚದಲ್ಲಿ ಯಾರೆಲ್ಲ ಇವತ್ತು ಅದ್ಭುತಗಳು, ಆಶೀರ್ವಾದ, ಸೌಖ್ಯ, ಬಿಡುಗಡೆ, ಮೇಲ್ಬರೋದು, ಜೀವನದಲ್ಲಿ ಮೇಲೆ ಬರಬೇಕು, ಅಭಿವೃದ್ಧಿ ಆಗಬೇಕು, ಇದ್ರ ಹಿಂದೆ ಇದಿರಲ್ವಾ? ಪಾಪದಿಂದ ಹೊರಗೆ ಬರೋಕ್ಕಾಗಲ್ಲ. ನೀನು ಎಷ್ಟೇ ಅಭಿವೃದ್ಧಿ ಆದರೂ, ಎಷ್ಟೇ ನಿನಗೆ ಶ್ರೀಮಂತಿಕೆ ಬಂದರೂ, ಎಷ್ಟೇ ಹಣ ಸಿಕ್ಕಿದ್ರು, ನೀನು ಅಂದ್ಕೊಂಡಿದ್ದೆಲ್ಲ ನೀನು ಪ್ರಾರ್ಥನೆ ಮಾಡಿ ಭಿಕ್ಷೆ ಥರ ಬೇಡಿ ಭಿಕ್ಷಕನ ಥರ ಪಡ್ಕೊಂಡ್ರು ನಿನ್ನ ಜೀವಿತದಲ್ಲಿ ಪಾಪದಿಂದ ಹೊರಗಡೆ ಬರಲಿಕ್ಕಾಗೋದಿಲ್ಲ. ಪಾಪದಿಂದ ಹೊರಗಡೆ ಬರಲಿಕ್ಕಾಗಬೇಕಾದ್ರೆ ಆಧ್ಯಾತ್ಮಿಕ ಆಶೀರ್ವಾದಗಳು ಬೇಕು. ಪರಿಶುದ್ಧಾತ್ಮರು ನಮ್ಮೊಳಗಡೆ ಬಂದಾಗ ಪವಿತ್ರಾತ್ಮರು ನಮ್ಮನ್ನು ಪಾಪ ಜೀವನದಿಂದ ಹೊರಗಡೆ ಕರ್ಕೊಂಡು ಬರ್ತಾರೆ. Holy Spirit will bring you out of sinfulness, out of sinful life, that pit of sin. ಪಾಪದ ಮಲಿನತೆಯಿಂದ, ಪಾಪದ ಹೊಲಸಿನಿಂದ, ಪಾಪದ ಜೀವನದಿಂದ ನಮ್ಮನ್ನು ಹೊರಗಡೆ ಎಳ್ಕೊಂಡು ಬರುವ ಸಹಾಯಕರು ಪರಿಶುದ್ಧ ಆತ್ಮರು. He will help us.
ಈಸ್ ಅವರ್ ಹೆಲ್ಪರ್. ಈಗ ಹೊರಗಡೆ ಕರ್ಕೊಂಡು ಬಂದಮೇಲೆ ಪವಿತ್ರಾತ್ಮರು ನಮ್ಮಲ್ಲಿ ಇರ್ತಾರೆ. ಪಾಪದಿಂದ ಹೊರಗಡೆ ಕರ್ಕೊಂಡು ಬಂದಮೇಲೆ ಪರಿಶುದ್ಧ ಆತ್ಮರು ನಮ್ಮಲ್ಲಿ ಇರ್ತಾರೆ. ಈ ಪವಿತ್ರ ಆತ್ಮರು ಏನಾಗ್ತಾರೆ ನಾವು ಪಾಪ ಮಾಡಿದಾಗ ಅಂದರೆ ಅವರು ನೊಂದುಕೊಳ್ತಾರೆ. ಎಫೆಸ 4:30 ವಾಕ್ಯ ಹೇಳುತ್ತೆ ಏನಂತ? ಎಫಿಷಿಯನ್ಸ್ 4:30. ಎಫಿಷಿಯನ್ಸ್ 4:30. ದೇವರ ಪವಿತ್ರಾತ್ಮರನ್ನು ನೋಯಿಸದಿರಿ, ವಿಮೋಚನೆಯ ದಿನದಂದು. ಅಂದರೆ ವಿಮೋಚನೆ ದಿನ ಅಂದರೆ ಯಾವುದು? ನಮ್ಮ ಕಂಪ್ಲೀಟ್ ಸಾಲ್ವೇಷನ್ ಅಂತ ಇದೆಯಲ್ವಾ, ಅದು. ಆ ಒಂದು ತೀರ್ಪಿನ ದಿನ, ನ್ಯಾಯ ತೀರ್ಪಿನ ದಿನ ಬಂದೇ ಬರುತ್ತದೆ. ದ ಡೇ ಆಫ್ ಜಡ್ಜ್ಮೆಂಟ್ ವಿಲ್ ಕಮ್. ಅದೇ ವಿಮೋಚನೆಯ ದಿನ. ವಿಮೋಚನೆಯ ದಿನದಂದು, ಆ ನ್ಯಾಯ ತೀರ್ಪಿನ ದಿನದಂದು ನಾನು ಇವನು ಶಿಶು ಥಾಮಸ್ ಇವನು ದೇವರಿಗೆ ಸೇರಿದವನು ಎಂದು ತೋರಿಸಲು ನನ್ನ ಮೇಲೆ ಒತ್ತಲಾದ ಮುದ್ರೆ ಹೋಲಿ ಸ್ಪಿರಿಟ್. ಈಗ ಈ ಪವಿತ್ರಾತ್ಮರನ್ನು ನೋಯಿಸಬಾರ್ದು. ಪ್ರೀತಿಯ ಸಹೋದರ ಸಹೋದರಿಯರೇ, ಕೇಳಿಸ್ಕೊಳ್ಳಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಕೆಲವರು ಕೇಳಿಸ್ಕೊಳ್ತಿಲ್ಲ, ಅದಕ್ಕೆ ಕೇಳಿಸ್ಕೊಳ್ಳಿ. ತೀರ್ಪಿನ ದಿನ ಯೇಸು ಸ್ವಾಮಿ ಬರ್ತಾರೆ ನ್ಯಾಯಾಧಿಪತಿಯಾಗಿ. ಇವತ್ತು ಬರ್ಬೋದು, ಈಗಲೂ ಬರ್ಬೋದು, ನೆಕ್ಸ್ಟ್ ಸೆಕೆಂಡಲ್ಲೂ ಬರ್ಬೋದು. ಗೆಟ್ ರೆಡಿ ಅಷ್ಟೇ, ಯಾವಾಗಲೂ ರೆಡಿ ಆಗಿರಬೇಕು. ಯೇಸು ಸ್ವಾಮಿ ಬಂದು ನಿಂತ್ಕೊಳ್ಳುವಾಗ ಯೇಸು ಸ್ವಾಮಿ ನಮ್ಮನ್ನು ಯಾರನ್ನೂ ನಮ್ಮ ಮುಖ ನೋಡಿ ಕರ್ಕೊಂಡು ಹೋಗಲ್ಲ. ಪರಿಶುದ್ಧಾತ್ಮರು ನನ್ನ ಒಳಗಡೆಯಿಂದ ಹೇಳಬೇಕು, ಯು ಕ್ಯಾನ್ ಟೇಕ್ ದಿಸ್ ಪರ್ಸನ್ ಅಂತ ಕೈ ಎತ್ತಬೇಕು ಪವಿತ್ರಾತ್ಮರು. ಇಲ್ಲಿದ್ದೀನಿ ನಾನು, ಹೀಗೆ ಜೀಸಸ್ಗೆ ಹೀಗೆ ಮಾಡ್ತಾರೆ ಹೋಲಿ ಸ್ಪಿರಿಟ್ ನಿನ್ನ ಮುಖಾಂತರ. ನಾನು ಇಲ್ಲಿದ್ದೀನಿ, ಇವನಲ್ಲಿದ್ದೀನಿ, ಎತ್ಕೊಳ್ತಾರೆ. ಇವಳಲ್ಲಿದ್ದೀನಿ, ಎತ್ಕೊಳ್ತಾರೆ. ಇವನಲ್ಲಿದ್ದೀನಿ, ಎತ್ಕೊಳ್ತಾರೆ. ನೀವು ಆ ಟೈಮಲ್ಲಿ ಬೈಬಲ್ ಜೀಸಸ್ ಅಂದರೆ ನಿನ್ನ ಕಡೆಗೆ ತಿರುಗಿ ಕೂಡ ನೋಡಲ್ಲ. ಇದಾ ಜೀಸಸ್ ನನ್ನ ಜಪಸರ, ತಿರುಗಿ ಕೂಡ ನೋಡಲ್ಲ. ಇದಾ ಜೀಸಸ್ ನನ್ನ ಹೋಲಿ ವಾಟರ್, ತಿರುಗಿ ಕೂಡ ನೋಡೋದಿಲ್ಲ. ನೀನು ಈ ಪ್ರಪಂಚದಲ್ಲಿ ಏನು ಎತ್ತಿಡ್ಕೊಂಡ್ರು ಆ ತೀರ್ಪಿನ ದಿವಸದಲ್ಲಿ ಕೆಲಸಕ್ಕೆ ಬರೋದಿಲ್ಲ. ತೀರ್ಪಿನ ದಿನ ನೀನು ಯೇಸುವಿಗೆ ಸೇರಿದವನು, ದೇವರಿಗೆ ಸೇರಿದವನು ಅಂತ ಹೋಲಿ ಸ್ಪಿರಿಟ್ ಕೈ ಎತ್ತಬೇಕು ನಿನ್ನ ಮುಖಾಂತರ. ಹೋಲಿ ಸ್ಪಿರಿಟ್ ಶುಡ್ ಲಿಫ್ಟ್ ಅಪ್ ಹಿಸ್ ಹ್ಯಾಂಡ್ ಥ್ರೂ ಯು ಆನ್ ದ ಡೇ ಆಫ್ ಜಡ್ಜ್ಮೆಂಟ್. ಆಗ ಯೇಸು ಎತ್ಕೊಳ್ತಾರೆ ವಿತೌಟ್ ಆಸ್ಕಿಂಗ್ ಎ ಸಿಂಗಲ್ ಕ್ವೆಶ್ಚನ್. ಏನು ಕೇಳೋದಿಲ್ಲ, ಏನು ಕೇಳದೇನೆ ಮೇಲಕ್ಕೆ ಎತ್ಕೊಳ್ತಾರೆ. ಈಗ ಪವಿತ್ರ ಆತ್ಮರು ನಿನ್ನಲ್ಲಿ ನೀನು ನೋಯಿಸಿ 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 ಹಾಕಿದರೆ ತೀರ್ಪಿನ ದಿನ ಅವ್ರು ಕೈ ಎತ್ತಲ್ಲ. ತೀರ್ಪಿನ ದಿನ ಕೈ ಎತ್ತಲ್ಲ. ಹಾಗೇನಾಗುತ್ತೆ? ಹಾಗೆ ಯೇಸು ಬಿಟ್ಟು ಹೋಗ್ತಾರೆ. ಆ ತೀರ್ಪಿಗೆ ಒಳಗಾಗಬೇಕಾಗತ್ತೆ. ಪವಿತ್ರಾತ್ಮರ ಆಮೇಲೆ ಹೋಗ್ತಾರೆ ಸ್ವರ್ಗಕ್ಕೆ. ಕೊನೆ ತನಕ ಪರಿಶುದ್ಧಾತ್ಮರನ್ನ ದೇವರು ನಿನ್ನಲ್ಲಿ ಇಟ್ಟಿದ್ದಾರೆ. ಟೇಕ್ ಕೇರ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಯು. ಪವಿತ್ರ ಆತ್ಮರ ನೋಯಿಸಬೇಡಿ. ಅದರ ಹಿಂದಿನ ವಾಕ್ಯ ಏನು ಹೇಳುತ್ತೆ? ನಿಮ್ಮ ಬಾಯಿಯಿಂದ ಕೆಟ್ಟ ಮಾತುಗಳು, ಹೊಲಸು ಮಾತುಗಳು ಬಾರದೇ ಇರಲಿ. ಪ್ರತಿಯಾಗಿ ಓಕೆ ಓಕೆ ಓಕೆ. ಅದಾದ್ಮೇಲೆ 31ನೇ ವಾಕ್ಯ. ಎಲ್ಲ ವಿಧವಾದ ದ್ವೇಷ, ದೂಷಣೆ, ಕೋಪ, ಕ್ರೋಧ ಮತ್ತು ಕೆಡುಕುತನವನ್ನು ನಿಮ್ಮಿಂದ ದೂರ ಮಾಡಿರಿ. ಓಕೆ. ಒಂದು ಕೆಟ್ಟ ಮಾತುಗಳು, ಬರಡು ಮಾತುಗಳು, ಚಾಡಿ ಮಾತುಗಳು. 29ನೇ ವಾಕ್ಯ, 31ನೇ ವಾಕ್ಯ. ಇದು ಎರಡನ್ನು ತೆಗೆದುಕೊಳ್ಳಿ. ಇದು ಎರಡರಲ್ಲೂ ಪವಿತ್ರಾತ್ಮರಿಗೆ ನೋವು ಉಂಟಾಗುವ ವಿಷಯನೇ ಬರೆದಿದ್ದಾರೆ. ನೀವು ಕೇಳ್ಬೋದು, ಪವಿತ್ರಾತ್ಮರಿಗೆ ನೋವು ಯಾವ ರೀತಿಯಲ್ಲಿ ಆಗುತ್ತೆ? ನಿಮ್ಮ ಬಾಯಿ ಮಾತಿನ ಮುಖಾಂತರ ತಪ್ಪಾದ ಮಾತುಗಳು, ಪರದೂಷಣೆಯ ಮಾತುಗಳು, ಹೊಲಸು ಮಾತುಗಳು. ಹೊಲಸು ಮಾತು ಅಂದರೆ ಈಗ ನಾವು ಹೇಳ್ತೀವಲ್ವ, ಏನೇನು ಹೊಲಸು ಹೊಲಸು ಮಾತಾಡ್ತೀವಲ್ಲ, ಆ ಹೊಲಸು ಮಾತ್ರ ಅಲ್ಲ. ದೇವರ ಲೆಕ್ಕದಲ್ಲಿ ಹೊಲಸು ಯಾವುದು ಗೊತ್ತಾ? ಚಾಡಿ ಹೇಳೋದು ಹೊಲಸು. ನಾವು ಅಂದ್ಕೊಳ್ಳೋದು ಆ ಮಗನೇ ಈ ಮಗನೇ ಅಂತ ಹೇಳಿದರೆ ಮಾತ್ರ ಹೊಲಸು ಅಂತ. ಅದು ಹೊಲಸೆ, ಅದು ನಮ್ಮ ಲೆಕ್ಕದಲ್ಲಿ ಹೊಲಸು. ದೇವರ ಲೆಕ್ಕದಲ್ಲಿ ಹೊಲಸು ಮಾತು ಯಾವುದು ಗೊತ್ತಾ? ನೀನು ಇನ್ನೊಬ್ಬನ ಬಗ್ಗೆ ಚಾಡಿ ಹೇಳ್ತೀಯಲ್ವಾ, ಅದು ಹೊಲಸು ಮಾತು.
ಬರೀ ಲೋಕದ ವಿಷಯ ಮಾತ್ರ ಮಾತಾಡ್ತೀಯಲ್ವಾ? ದೇವರ ವಿಷಯ ಮಾತಾಡಲಿಕ್ಕೆ ಏನೂ ಇಲ್ಲ ನಮಗೆ ಕ್ರೈಸ್ತ ವಿಶ್ವಾಸಿಗಳಿಗೆ. ಬರೀ ಲೋಕದ್ದೇ ವಿಷಯ, ಬೆಳಗ್ಗೆಯಿಂದ ರಾತ್ರಿ ಮಲಗೋ ತನಕ ಬರೀ ಲೋಕದ್ದೇ ವಿಷಯ, ಹೊಲಸು ವಿಷಯ. ಕೆಲವರ ಪ್ರಾರ್ಥನೆಯೇ ಹೊಲಸು ಪ್ರಾರ್ಥನೆ. ಹೊಲಸು ಪ್ರಾರ್ಥನೆ ಯಾವುದು ಗೊತ್ತಾ? ಯೇಸುವೇ ಸ್ತೋತ್ರ, ಹಲ್ಲೆಲೂಯಾ 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 ಎಲ್ಲ ಹೇಳಿ ಬರೀ ಲೋಕದ್ದೇ ವಿಷಯ. ಪ್ರಾರ್ಥನೆಯಲ್ಲಿ ಬರೀ ಶರೀರದ್ದೇ ವಿಷಯ. ಅಂದರೆ ಅವರಿಗೆ ಬಟ್ಟೆ ಕೊಡಿ, ಅವರಿಗೆ ಊಟ ಕೊಡಿ, ಅವರಿಗೆ ಸೌಖ್ಯ ಕೊಡಿ, ಅವರಿಗೆ ಮದುವೆ ಕೊಡಿ, ಅವರಿಗೆ ಮಕ್ಕಳು ಕೊಡಿ, ಅವರಿಗೆ ಕೆಲಸ ಕೊಡಿ, ಅವರಿಗೆ ವೀಸಾ ಕೊಡಿ, ಅವರಿಗೆ ಪಾಸ್ಪೋರ್ಟ್ ಕೊಡಿ, ಅವರಿಗೆ ಜಾಬ್ ಕೊಡಿ, ಅವರಿಗೆ ಪ್ರಮೋಷನ್ ಕೊಡಿ. ಇದು ಹೊಲಸು ಪ್ರಾರ್ಥನೆಗಳು, ಬರೀ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಈ ಹೊಲಸು ಪ್ರಾರ್ಥನೆ ಮಾಡೋ ಒಂದಿಷ್ಟು ಗ್ರೂಪುಗಳಿದೆ. ಟೈಟಲ್ ಮಧ್ಯಸ್ಥಿಕೆ ಗ್ರೂಪ್ ಅಂತೆ. ಯಾರಾದರೂ ಅಂಥ ಗ್ರೂಪಲ್ಲಿದ್ದರೆ ಇವತ್ತೇ ನಿಮ್ಮ ಈ ಹೊಲಸುತನ ಹೋಗಲಿ ಯೇಸು ನಾಮದಲ್ಲಿ. ಪ್ರಾರ್ಥಿಸಿ, ಗ್ರೂಪ್ ಹಾಗೇ ಇರಲಿ, ಕಂಟೆಂಟ್ ಚೇಂಜ್ ಮಾಡಿಕೊಳ್ಳಿ. ಹೊಲಸು ಕಂಟೆಂಟ್ ಬೇಡ. ಯೇಸು ಸ್ವಾಮಿ ಅದ್ರ ಬಗ್ಗೆ ಏನು ಹೇಳ್ತಾರೆ ಗೊತ್ತಾ? ಅನ್ಯರು ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ ಅವರ ದೇವರ ಹತ್ರ. ನೀವು ಅನ್ಯರಲ್ಲ, ನೀವು ದೇವರು ಆಯ್ಕೆ ಮಾಡಿಕೊಂಡ ಜನಾಂಗ. ಹಿಂದೊಮ್ಮೆ ನೀವು ಅನ್ಯರಾಗಿದ್ರಿ. 1 ಪೇತ್ರ 2:10 ವಾಕ್ಯ ಹೇಳುತ್ತೆ, ಹಿಂದೊಮ್ಮೆ ನೀವು ಗಣನೆಗೆ ಬಾರದ ಒಂದು ಜನಾಂಗವೇ ಆಗಿರಲಿಲ್ಲ. ನೀವು ಯು ಆರ್ ನಾಟ್ ಎ ಪೀಪಲ್, ಬಟ್ ನೌ ಯು ಆರ್ ದ ಪೀಪಲ್ ಆಫ್ ಗಾಡ್. ಹಿಂದೊಮ್ಮೆ ನೀವು 1 ಪೇತ್ರ 2:10 ಅಲ್ವಾ? ಹಿಂದೊಮ್ಮೆ ನೀವೇನಾಗಿದ್ರಿ? ಒಮ್ಮೆ ನೀವು ಆಗ ನೀವು ಊಟ ಕೊಡಿ, ಬಟ್ಟೆ ಕೊಡಿ, ಅದು ಕೊಡಿ, ಇದು ಕೊಡಿ, ಹಾಗೆ ಮಾಡಿ, ಹೀಗೆ ಮಾಡಿ ಅಂತ ನೀವು ಕೇಳ್ತಾ ಇದ್ರಿ ಗಣನೆಗೆ ಬಾರದ ಜನರಾಗಿದ್ದಾಗ. ಆದರೆ ಈಗ ನೀವು ಈಗಲಾದರೂ ನೌ ಯು ಆರ್ ಪೀಪಲ್ ಆಫ್ ಗಾಡ್. ಈಗ ನೀವು ದೇವರ ಪ್ರಜೆಯಾಗಿದ್ದೀರಿ. ದೇವರ ಪ್ರಜೆ ಅಂದಮೇಲೆ ದೇವರಿಗೆ ಸಂಬಂಧಪಟ್ಟಿದ್ದು, ದೇವರಿಗೆ ಇಷ್ಟವಾಗಿದ್ದು, ದೈವಿಕವಾದದ್ದು ನಾವು ಕೇಳಬೇಕೀಗ. ಆದರೆ ನಾವು ಇವತ್ತೇನು ಕೇಳ್ತಾ ಇದ್ದೀವಿ? ಎಲ್ಲದು ಕೆಲವರು ಧ್ಯಾನಕ್ಕೆ ಬಂದಿರೋದೇ ಈ ಹೊಲಸು ಕೇಳಲಿಕ್ಕೆ. ನಮ್ಮ ಲೆಕ್ಕದಲ್ಲಿ ಹೊಲಸಲ್ಲ. ಏನು ಬ್ರದರ್, ಒಂದು ಒಳ್ಳೆ ಏನು ಮನೆ ಹೊಲಸ ಹೊಲಸೆ ಕಂಪೇರ್ ಟು ಹೋಲಿ ಸ್ಪಿರಿಟ್. ದೇವ್ರು ನಿನಗೆ ಮನೆ ಕಟ್ಟಿಟ್ಟಿದ್ದಾರಾ? ಸ್ವರ್ಗದಲ್ಲಿ ಕಟ್ಟಿಟ್ಟಿದ್ದಾರೆ. ನೀನೇ ದೇವ್ರ ಮನೆ. ದೇವರು ನಿನಗೋಸ್ಕರನೂ ಮನೆ ಕಟ್ಟಿಟ್ಟಿದ್ದಾರೆ. ಬಂದು ಕರ್ಕೊಂಡು ಹೋಗ್ತೀನಿ ಅಂತಲೂ ಹೇಳಿದ್ದಾರೆ. ಹಾಗಿರಬೇಕಾದ್ರೆ ನೀನು ಕೇವಲ ಪ್ರಾಪಂಚಿಕವಾಗಿದ್ದು, ಲೌಕಿಕವಾಗಿದ್ದು, ಅಳಿದು ಹೋಗುವಂಥದ್ದು ಆಸೆ ಪಟ್ಟು ಲಸ್ಟಿಂದ ಅದು ಬೇಕು ಅಂತ ಕೇಳೋದಾದರೆ, ದಟ್ ಲಸ್ಟ್ಫುಲ್ನೆಸ್ ಇನ್ ದ ಹಾರ್ಟ್, ಅದನ್ನು ನೋಡುವಾಗ ಅದು ಹೊಲಸಾಗಿ ಕಾಣುತ್ತೆ. ಮನೆ ಹೊಲಸಲ್ಲ, ನಿನ್ನ ಒಳಗಡೆ ಇರುವ ಆ ಡಿಸೈರ್ ಟು ಹ್ಯಾವ್ ದಿಸ್ ವರ್ಡ್ಲಿ ಥಿಂಗ್, ಅದು ಹೊಲಸು. ಅದಕ್ಕೆ ದೇವರು ಹೊರಗಡೆ ನೋಡಿ ಡೀಲ್ ಮಾಡೋದಿಲ್ಲ, ಒಳಗಡೆ ಹಾರ್ಟ್ ನೋಡಿ. ಕನ್ಫೆಷನ್ಗೆ ಗುರುಗಳು ರೆಡಿ ಇದ್ದಾರೆ. ಸಿದ್ಧರಾಗಿರುವವರು ಒಂದು 5 ಜನ ಹಿಂದೆ ಕಳಿಸ್ತಾರೆ ನಿಮಗೆ. ಹಿಂದೆ ನಮ್ಮ ಸಹೋದರರು ಯಾರಾದರೂ ನಿಂತ್ಕೊಂಡು ಹೆಲ್ಪ್ ಮಾಡ್ತಾರೆ. ನೀವ್ಯಾರು ಈಗ ಸಡನ್ನಾಗಿ ಎಲ್ಲರೂ ಎದ್ದು ಹೋಗೋದು ಬೇಡ. ಅವರಲ್ಲಿಂದ ತೋರಿಸ್ತಾರೆ ಎಷ್ಟು ಜನನ ಕಳಿಸಿ ಅಂತ. ಅಷ್ಟು ಜನಕ್ಕೆ ನಾನು ಹೇಳ್ತೀನಿ. ಆಗ ನೀವು ಹೋಗಿ ಒಳ್ಳೆಯ ಪಶ್ಚಾತ್ತಾಪದ ಹೃದಯದಿಂದ ಪಾಪ ನಿವೇದನೆ ಮಾಡಿ ಹೊಲಸೆಲ್ಲ ಕ್ಲೀನ್ ಮಾಡಿಕೊಂಡು ಬಂದು ಧ್ಯಾನಿಸೋದಾದರೆ ಒಳ್ಳೆ ರೀತಿಯಲ್ಲಿ ನಿಮಗೆ ಅನುಭವ ಆಗುತ್ತೆ. ಎಲ್ಲ ವಿಧವಾದ ದ್ವೇಷ, ದೂಷಣೆ, ಪುಟ್ ಅವೇ ಫ್ರಮ್ ಯು ಆಲ್ ಬಿಟ್ಟರ್ನೆಸ್ ಆ್ಯಂಡ್ wrath and anger and wrangling, slander together with all malice. ಇದೆಲ್ಲ ಅಸಹ್ಯಕರವಾಗಿದೆ. ಎಲ್ಲ ವಿಧವಾದ ದ್ವೇಷ, ದೂಷಣೆ ಇದೆಯಾ? ನಮ್ಮಲ್ಲಿ ದ್ವೇಷ ಇದೆಯಾ? ದೂಷಣೆ ಇದೆಯಾ? ಕೋಪ, ಕ್ರೋಧ ಮತ್ತು ಕೆಡುಕುತನ, ನಾಟಕ ಮಾಡೋ ಸ್ವಭಾವ ಇದೆಯಾ? ಇದೆ. ಇದು ಇಟ್ಕೊಂಡು ನಾವು ಬದುಕಿದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ನಿನ್ನ ಒಳಗಡೆ ಪರಿಶುದ್ಧಾತ್ಮನ ಆ ಮುದ್ರೆ ಹಾಳಾಗುತ್ತೆ. ಪವಿತ್ರಾತ್ಮರು ನೊಂದ್ಕೊಳ್ತಾರೆ. ಪರಿಶುದ್ಧಾತ್ಮರು ಒಬ್ಬ ಮನುಷ್ಯನಲ್ಲಿ ನೊಂದ್ಕೊಂಡಾಗ, ಹೋಲಿ ಸ್ಪಿರಿಟ್ ಈಸ್ ದ ಹೈಯೆಸ್ಟ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಇನ್ ದ ಬಿಲೀವರ್. ಒಬ್ಬ ವಿಶ್ವಾಸಿಯ ಒಳಗಡೆ ಇರತಕ್ಕಂಥ ಅತೀ ದೊಡ್ಡ ಆಧ್ಯಾತ್ಮಿಕ ಆಶೀರ್ವಾದ ಪವಿತ್ರಾತ್ಮರಾಗಿದ್ದಾರೆ. ಪವಿತ್ರ ಆತ್ಮ ನಮ್ಮಲ್ಲಿ ಕುಂದಿ ಹೋದಾಗ ಏನಾಗುತ್ತೆ ಅಂದರೆ, ನಮಗೆ ದೇವ್ರನ್ನ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಹೋಲಿ ಸ್ಪಿರಿಟ್ ಈಸ್ ಅವರ್ ಹೆಲ್ಪರ್. ಹಿ ವಿಲ್ ಹೆಲ್ಪ್ ಅಸ್ ಟು ಎಕ್ಸ್ಪೀರಿಯನ್ಸ್ ದ ಲವ್ ಆಫ್ ಗಾಡ್.
ವೆನ್ ಹೋಲಿ ಸ್ಪಿರಿಟ್ ಈಸ್ ಗ್ರೀವ್ಡ್ ಇನ್ ಮೀ, ಐ ಕೆನಾಟ್ ಎಕ್ಸ್ಪೀರಿಯನ್ಸ್ ದ ಲವ್ ಆಫ್ ಗಾಡ್. ದಟ್ ಈಸ್ ದ ಪ್ರಾಬ್ಲಮ್ ಆಫ್ ಮೆಜಾರಿಟಿ ಆಫ್ ಪೀಪಲ್ ಟುಡೇ. ಪವಿತ್ರಾತ್ಮರು ನಮ್ಮ ಸಹಾಯಕರಾಗಿದ್ದಾರೆ. ಏನು ಸಹಾಯ ಮಾಡ್ತಾರೆ ಅಂದರೆ, ಯೇಸುವಿನ ಅನುಭವ ನಮಗೆ ಉಂಟು ಮಾಡ್ತಾರೆ. ದೇವರ ಪ್ರೀತಿಯ ಅನುಭವ ನಮ್ಮಲ್ಲಿ ಉಂಟು ಮಾಡುವವರೇ ಪರಿಶುದ್ಧ ಆತ್ಮರು. ಆದರೆ ನಮ್ಮ ಪಾಪದ ನಿಮಿತ್ತವಾಗಿ ಮನಸ್ಸಾಕ್ಷಿಯನ್ನು ಹಾಳು ಮಾಡಿಕೊಂಡು ಬದುಕುವಾಗ ಪವಿತ್ರಾತ್ಮರು ನಮ್ಮಲ್ಲಿ ಯಾವ ಪರಿಸ್ಥಿತಿಗೆ ಹೋಗ್ತಾರೆ ಅಂದರೆ, ಬೇಜಾರು ಮಾಡ್ಕೊಂಡು ಕುತ್ಕೊಳ್ತಾರೆ. ಪವಿತ್ರಾತ್ಮರು ಬೇಜಾರು ಮಾಡ್ಕೊಂಡು ಕುತ್ಕೊಳ್ಳುವಾಗ ಏನಾಗುತ್ತೆ ಅಂದರೆ, ನಮಗೆ ಯೇಸು ಪ್ರೀತಿಯ ಅನುಭವ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಗಂಡಂದರು ನಿಮ್ಮ ಮನೆಯಲ್ಲಿ ನೀವು ಒಳ್ಳೆ ಬಿರಿಯಾನಿ ಬೇಕು, ಅಡುಗೆ ಆಗಬೇಕು ಅಂತ ಹೇಳಿಬಿಟ್ಟು ಎಲ್ಲ ಐಟಮ್ ತಂದಿಟ್ಟಿರ್ತೀರಿ, ಫ್ರಿಜ್ಜಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಐಟಮ್ಸ್ ತಂದಿಟ್ಟಿರ್ತೀರಿ. ಆದರೆ ನಿಮ್ಮ ಹೆಂಡತಿಗೆ ಸ್ವಲ್ಪ ಗಾಯ ಮಾಡಿಬಿಡಿ, ಮನಸ್ಸಿಗೆ ಗಾಯ ಮಾಡಿಬಿಡಿ, ಬೇಜಾರು ಮಾಡಿಬಿಡಿ. ಆಗ ಅವ್ರಿಗೆ ತಕ್ಷಣ ಮೈಕೈ ನೋವು ಬರುತ್ತೆ, ಮೈಗ್ರೇನ್ ಬರುತ್ತೆ, ಕ್ಯಾಚಿಂಗ್ ಬರುತ್ತೆ, ಆಮೇಲೆ ಇನ್ನೇನೇನೋ ಬರುತ್ತೆ. ಸೊ ಹೋಗಿ ಮಲ್ಕೊಬಿಡ್ತಾರೆ. ಯಾಕೆ ಮಲ್ಕೊಂಡಿದ್ಯಾ ಕೇಳಿದರೆ ಏನೋ ಒಂದು ನೋವು ಹೇಳ್ತಾರೆ ಅವರು. ನಿಮಗೆ ಫ್ರಿಜ್ಜಲ್ಲಿ ಇಟ್ಟಿರೋ ಮಾಂಸ ಅಲ್ಲೇ ಇರುತ್ತೆ, ಬಿರಿಯಾನಿಗೆ ತಂದಿರೋ ಐಟಮ್ ಎಲ್ಲ ಅಲ್ಲೇ ಇರುತ್ತೆ, ಎಲ್ಲ ಇರುತ್ತೆ, ಆದರೆ ಬಿರಿಯಾನಿ ಸಿಗಲ್ಲ. ಅನುಭವ ಇದೆಯಾ? ಯಾರಿಗಾದರೂ ಅನುಭವ ಇದೆಯಾ? ನೀವು ನನಗೆ ಕೇಳಬೇಡಿ ಅನುಭವ ನಿಮಗಿದೆಯಾ ಬ್ರದರ್ ಅಂತ. ಹೆಂಡತಿ ಇಲ್ಲೇ ಇದ್ದಾಳೆ ಕೊನೆಗೆ. ಸೊ ಮದುವೆ ಆದ ಗಂಡಸರಿಗೆಲ್ಲ ಈ ಅನುಭವ ಇರುತ್ತೆ. ಅವ್ರು ಹಾಗೆ ಮಲ್ಕೊಂಡಾಗ ಏನು ಮಾಡ್ತಾರೆ, ಇವರು ಬಿರಿಯಾನಿಗಂತ ಬಂದಿರ್ತಾರೆ, ಬಿರಿಯಾನಿ ಸಿಕ್ಕೋದಿಲ್ಲ. ಸರಿ ಬಿಡು ಹಾಗಾದ್ರೆ ಅಂತ ಹೇಳ್ಬಿಟ್ಟು ಅವರು ಕೊನೆಗೆ ಫ್ರೆಂಡ್ಸ್ ಕರ್ಕೊಂಡು ಪಾರ್ಟಿ ಮಾಡಲಿಕ್ಕೆ ಎಣ್ಣೆ ಪಾರ್ಟಿಗೆ ಹೋಗ್ತಾರೆ. ಸೊ ಹಾಗೆ ಎಷ್ಟೋ ಜನ ಗಂಡಂದ್ರೆ ಕೊಡುಕರಾಗಿರೋದು. ಸೊ ಈ ಪರಿಶುದ್ಧಾತ್ಮರು ಈ ಹೆಂಡತಿ ಥರ ಅಂದರೆ, ಹಂಗಾದ್ರೆ ಹಾಗಲ್ಲ, ಥರ ಹೆಲ್ಪರ್. ದೇವರು ಆದಿಕಾಂಡದಲ್ಲಿ ಆದಾಮನಿಗೆ ಏನು ಮಾಡ್ತೀನಿ ಅಂತ ಹೇಳಿದರು, ನಾನೊಂದು ಹೆಲ್ಪರ್ನ ಇವನಿಗೆ ಮಾಡ್ತೀನಿ ಅಂತ ಹೇಳಿದರು. ಅದೇ ರೀತಿ ಹೆಲ್ಪರ್ ನಮಗೆ ಪರಿಶುದ್ಧಾತ್ಮನ ಒಂದು ಜೀವನ ಸಂಗಾತಿಯಂತೆ ನಮಗೆ ಅವರು ಕೊಟ್ಟಿದ್ದಾರೆ. ಹೋಲಿ ಸ್ಪಿರಿಟ್ ಈಸ್ ಅವರ್ ಇಟರ್ನಲ್ ಹೆಲ್ಪರ್. ನಮ್ಮ ಆತ್ಮದ ಸಂಗಾತಿ ಹೋಲಿ ಸ್ಪಿರಿಟ್, ನಮ್ಮ ಲೈಫ್ ಪಾರ್ಟ್ನರ್. ನಮ್ಮ ಲೈಫ್ ಪಾರ್ಟ್ನರ್ ಯಾರಿಗೆಲ್ಲ ಇನ್ನೂ ಲೈಫ್ ಪಾರ್ಟ್ನರ್ ಸಿಕ್ಕಿಲ್ವೋ ಅಥವಾ ಇಲ್ವೋ, ಡೋಂಟ್ ವರಿ, ಹೋಲಿ ಸ್ಪಿರಿಟ್ ಈಸ್ ಯುವರ್ ಲೈಫ್ ಪಾರ್ಟ್ನರ್. ಓಕೆ. ಸೊ ಅದರಿಂದ ಅಯ್ಯೋ ನನಗೆ ಲೈಫ್ ಪಾರ್ಟ್ನರೇ ಇಲ್ವಲ್ಲ, ಏನು ಮಾಡೋದು? ಡೋಂಟ್ ವರಿ. ಇವತ್ತು ನಾಳೆನೂ ಸತ್ತು ಹೋಗುವ, ಆವಾಗ ಬೇಜಾರು ಮಾಡ್ಕೊಂಡು ಮಲ್ಕೊಳ್ಳೋ ಲೈಫ್ ಪಾರ್ಟ್ನರ್ಗಿಂತ, ಬೇಜಾರಾದರೆ ಕುಡಿಯೋಕೆ ಹೋಗೋಕ್ಕೆ ಲೈಫ್ ಪಾರ್ಟ್ನರ್ಗಿಂತ, ಯಾವತ್ತೂ ನಿಮ್ಮನ್ನು ಯೇಸು ಪ್ರೀತಿಯೆಡೆಗೆ ನಡೆಸುವ ಪರ್ಮನೆಂಟ್ ಲೈಫ್ ಪಾರ್ಟ್ನರ್ ಇದ್ದರೆ ಯು ಆರ್ ಮೋಸ್ಟ್ ಬ್ಲೆಸ್ಡ್. ಅದಕ್ಕೆ ಪೌಲರು ಹೇಳಿದ್ದು, ಮದುವೆ ಆಗದೇ ಇದ್ದವರು ನಂತರನೇ ಇದ್ದುಬಿಡಿ ಅಂತ. ಮದುವೆ ಆಗಬೇಡಿ ಅಂತ ಹೇಳಲಿಲ್ಲ, ನಂತರನೇ ಇದ್ಬಿಡಿ. ಸದ್ಯಕ್ಕೆ ಈಗ ಪರಿಸ್ಥಿತಿಗೆ ಭಾಳ ಡೇಂಜರ್. ಮದುವೆ ಆದಮೇಲೆ ನಿಮಗೆ ಆಮೇಲೆ ಅವ್ರನ್ನ ಪ್ಲೀಸ್ ಮಾಡಬೇಕಾಗತ್ತೆ. ಅವ್ರು ಹೋಗಿ ಮಲ್ಕೊಂಡ್ರೆ ಮತ್ತು ಅವ್ರಿಗೆ ಪಾಲಿಶ್ ಹಾಕಬೇಕಾಗತ್ತೆ, ಮಸ್ಕ ಹೊಡಿಬೇಕಾಗತ್ತೆ. ಅಯ್ಯೋ ಸಾರಿ, ನಾನು ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಅದು ಅಂದ್ಕೊಂಡೆ, ಇದು ಅಂದ್ಕೊಂಡೆ, ಏನೋ ಒಂದು ನಾಟಕ ಮಾಡಬೇಕಾಗತ್ತೆ. ಆದರೆ ಹೋಲಿ ಸ್ಪಿರಿಟ್ ಹತ್ರ ಏನೋ ನಾಟಕ ನಡೆಯಲ್ವಾ ಅಲ್ವಾ? ಸೊ ಬೆಸ್ಟ್ ಅಲ್ವಾ? ಹಾಗಂತ ಹೇಳ್ಬಿಟ್ಟು ನಿಮ್ಮ ಹೆಂಡ್ತಿರನ್ನೆಲ್ಲ ಬಿಟ್ಬಿಡ್ಬೇಡಿ. ಆಮೇಲೆ ಗಂಡಂದ್ರೆ ಹೆಂಡ್ತಿರನ್ನೆಲ್ಲ ಬಿಟ್ಬಿಟ್ಟು ಹಾಗಾದರೆ ಬೇಡ, ಈ ಪಾರ್ಟ್ನರ್ ಸಾವಾಸನೆ ಬೇಡ, ಬೆಸ್ಟ್ ಪಾರ್ಟ್ನರ್ ಹೋಲಿ ಸ್ಪಿರಿಟ್ ಸಾಕು ಅಂತ ಅಲ್ಲ. ಯಾರಿಗೆ ಇದನ್ನು ಅಂಗೀಕರಿಸಲಿಕ್ಕೆ ಆಗುತ್ತೋ ಅವರು ಮಾತ್ರ ಅಂಗೀಕರಿಸಿ, ಆಯಿತಾ? ಮದುವೆ ಆಗದೇ ಇರೋವರಿಗೆ ಮಾತ್ರ. ಮತ್ತು ಮದುವೆ ಆಗಿ ಗಂಡ ಅಥವಾ ಹೆಂಡತಿ ಕಳ್ಕೊಂಡವರಿಗೆ, ನಿಮಗೆ ಯಾರಿಗೆ ಅಂಗೀಕರಿಸ್ಲಿಕ್ಕೆ ಆಗುತ್ತೋ ಅಂಥವ್ರು ಮಾತ್ರ ಅಂಗೀಕರಿಸಿ. ಮಿಕ್ಕವರು ನೀವು ದೇವರ ಇಚ್ಛೆ ಪ್ರಕಾರ ಮದುವೆ ಆಗ್ಬೋದು. ನಮಗೆ ಮದುವೆ ಆಗಬಾರ್ದು, ಹಾಗಾದರೆ ಹೋಲಿ ಸ್ಪಿರಿಟ್ ಸಾಕ ಕೇಳಿದರೆ ಆ ಥರ ಅಲ್ಲ ನಾನು ಹೇಳಿದ್ದು, ಆ ಕಾಂಟೆಕ್ಸ್ಟಲ್ಲಿ ಅಲ್ಲ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ವಿಷಯಕ್ಕೆ ಬರೋಣ. ಒಳಗಡೆ ಇರ್ತಕ್ಕಂಥ ಲೈಫ್ ಪಾರ್ಟ್ನರ್ ಆಗಿ ಕೊಟ್ಟಂತಹ ಈ ಪಾರ್ಟ್ನರ್ಗೆ, ಈ ಸ್ಪಿರಿಚುವಲ್ ಪಾರ್ಟ್ನರ್ ಆದ ಪರಿಶುದ್ಧ ಆತ್ಮರಿಗೆ ಗಾಯ ಮಾಡಿದ್ರೆ, ಬೇಜಾರು ಮಾಡಿದ್ರೆ ಅವರು ಕೂಡ ನೊಂದ್ಕೊಂಡು ಇರ್ತಾರೆ. ಒಳಗಡೆ ಬಿರಿಯಾನಿ ಸಿಗಲ್ಲ, ಒಳ್ಳೆ ಅಡುಗೆ ಸಿಗಲ್ಲ, ಟೈಮಿಗೆ ಕರೆಕ್ಟಾಗಿ ಊಟ ಸಿಗಲ್ಲ, ಬೇಜಾರಾಗತ್ತೆ ಅವಾಗ ನಮಗೆ.
ನಮಗೆ ಬೇಜಾರಾಗೋದು, ನಮಗೆ ಕಷ್ಟ ಆಗೋದು. ಪವಿತ್ರಾತ್ಮರು ನಿನ್ನಲ್ಲಿ ನೊಂದ್ಕೊಂಡ್ರೆ ಕಷ್ಟ ನಿನಗೆ, ಒದ್ದಾಟ ನಿನಗೆ. ಯಾಕೋ ಸಮಾಧಾನನೇ ಇಲ್ಲ, ಯಾಕೋ ಪ್ರಾರ್ಥನೆ ಮಾಡಿದರೆ ದೇವ್ರ ಸ್ವರನೇ ಕೇಳಲಿಕ್ಕಾಗ್ತಾ ಇಲ್ಲ. ಮೊದಲೆಲ್ಲ ಕಣ್ಣು ಮುಚ್ಕೊಂಡ್ರೆ ಸಾಕಿತ್ತು, ದೇವ್ರ ಸ್ವರ ಕೇಳುತ್ತಾ ಇತ್ತು ಮನಸ್ಸಾಕ್ಷಿಯಿಂದ, ಒಳಗಡೆಯಿಂದ ಸ್ವರ ಕೇಳಿಕೊಳ್ಳಿಕ್ಕಾಗ್ತಾ ಇತ್ತು. ಈಗ ಎಷ್ಟು ಕಣ್ಣು ಮುಚ್ಚಿದ್ರೂ ನಿದ್ದೆ ಬರ್ತಾ ಇದೆ, ಸ್ವರ ಬರ್ತಾ ಇಲ್ಲ. ಎಷ್ಟು ಪ್ರಾರ್ಥನೆ ಮಾಡಿದರೂ ಸ್ವರ ಕೇಳ್ತಾ ಇಲ್ಲ. ಮೊದಲೆಲ್ಲ ಬೈಬಲ್ ಎತ್ಕೊಂಡ ತಕ್ಷಣವೇ ಒಂದು ವಾಕ್ಯ ಓದ್ತಾ ಇರಬೇಕಾದ್ರೇ ಕನೆಕ್ಟ್ ಆಗ್ತಾ ಇತ್ತು, ಪ್ರಕಟಣೆಗಳು ಸಿಗ್ತಾ ಇತ್ತು. ಈಗ ಗಂಟೆಗಟ್ಟಲೆ ಓದಿದ್ರು ಬೋರ್ ಆಗ್ತಾ ಇದೆ. ಓದಿದ ತಕ್ಷಣ, ಓದ್ಲಿಕ್ಕೆ ಶುರು ಮಾಡಿದ ತಕ್ಷಣ ತೂಕಡಿಕೆ ಬರ್ತಾ ಇದೆ, ಏನು ಅರ್ಥನೂ ಆಗ್ತಾ ಇಲ್ಲ. ಏನಾಗ್ತಾ ಇದೆ ಈಗ ಬ್ರದರ್? ಏನಾಗ್ತಾ ಇದೆ ಅಂದರೆ ಪವಿತ್ರ ಆತ್ಮರು ನಿನ್ನೊಳಗಡೆ ಈಗ ನೊಂದುಕೊಂಡಿದ್ದಾರೆ. ಕಾರಣ ಏನು? ಮನಸ್ಸಾಕ್ಷಿ ಕರಪ್ಟ್ ಆಗಿದೆ, ಮನಸ್ಸಾಕ್ಷಿ ಹಾಳಾಗಿದೆ. ಹೇಗೆ? ಬಿಕಾಸ್ ಆಫ್ ಸಿನ್, ಪಾಪದಿಂದ. ಈಗೇನು ಮಾಡಬೇಕು? ಪಾಪ ಒಪ್ಕೊಂಡು, ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು, ಒಳ್ಳೆ ತೀರ್ಮಾನ ಮಾಡಿ, ಪಾಪ ಒಪ್ಕೊಂಡು ಪಾಪಕ್ಕೆ ವಿಮುಖರಾಗಿ ದೇವರ ಕಡೆಗೆ ತಿರುಗಿ, ಪವಿತ್ರ ಆತ್ಮರೇ ಸಾರಿ, ಇನ್ನು ಮುಂದೆ ನಾನು ನಿಮ್ಮನ್ನು ನೋಯಿಸೋದಿಲ್ಲ, ನಾನೇ ತಪ್ಪು ಮಾಡಿದ್ದು, ನಾನು ನಿಮಗೆ ವಿರುದ್ಧವಾಗಿ ಹೋಗಿದ್ದೇನೆ, ಐ ಆಮ್ ಸಾರಿ ಎಂದು ಸಾರಿ ಕೇಳಿಕೊಂಡು ಪಾಪ ಒಪ್ಕೊಂಡು ಪಾಪಕ್ಕೆ ವಿಮುಖರಾಗಿ ದೇವರ ಕಡೆಗೆ ತಿರುಗಿ ಬದುಕೋ ಒಂದು ಒಳ್ಳೆಯ ತೀರ್ಮಾನ ಇವತ್ತು ನೀನು ಮಾಡೋದಾದರೆ ಖಂಡಿತವಾಗಲೂ ನೀನು ನಷ್ಟಪಡಿಸಿಕೊಂಡಂತಹ ಆತ್ಮೀಕವಾದ ಜೀವನ ಮತ್ತೆ ಉಜ್ಜೀವನಗೊಳ್ಳುತ್ತೆ. ನಿನ್ನ ಸ್ಪಿರಿಚುವಲ್ ಲೈಫ್ ರಿವೈವ್ ಆಗುತ್ತೆ. ವಿ ನೀಡ್ ಎ ಸ್ಪಿರಿಚುವಲ್ ರಿವೈವ್. ಆತ್ಮಿಕವಾದ ಒಂದು ರಿವೈವಲ್ ನಮಗೆ ಬೇಕು. ಫಿಸಿಕಲ್ ರಿವೈವ್ ಅಲ್ಲ ಬೇಕಾಗಿರೋದು. ಫಿಸಿಕಲ್ ರಿವೈವ್ ಅಂದರೆ ಏನು? ತುಂಬ ಸುಸ್ತಾಗಿದೆಪ್ಪ ಅಂತ, ಸುಸ್ತಿಗೆ ನೀರು ಕುಡಿದ್ರೆ ಆಗುತ್ತೆ. ಆದರೆ ಆತ್ಮಿಕವಾಗಿ ನಮಗೆ ರಿವೈವ್ ಆಗಬೇಕಾದ್ರೆ ಪರಿಶುದ್ಧಾತ್ಮರು ಆ್ಯಕ್ಟಿವ್ ಆಗಬೇಕು. ಹೋಲಿ ಸ್ಪಿರಿಟ್ ಶುಡ್ ಆ್ಯಕ್ಟ್ ಥ್ರೂ ಯು. ಯಾರಲ್ಲಿ ಪವಿತ್ರಾತ್ಮರು ಆ್ಯಕ್ಟಿವ್ ಆಗಿರ್ತಾರೋ ಅವರಿಗೆ ಪ್ರೇಯರ್ ಬೋರ್ ಆಗೋದಿಲ್ಲ, ಧ್ಯಾನ ಬೋರ್ ಆಗೋದಿಲ್ಲ, ವಾಕ್ಯ ಬೋರ್ ಆಗೋದಿಲ್ಲ. ಅದು ಮಾತ್ರ ಅಲ್ಲ, ಹೋಲಿ ಸ್ಪಿರಿಟ್ ನಮ್ಮಲ್ಲಿ ಆ್ಯಕ್ಟಿವ್ ಆಗಿದ್ದಾಗ ನಮಗೆ ಯಾರ ಬಗ್ಗೆ ಕಂಪ್ಲೇಂಟ್ ಹೇಳಲಿಕ್ಕೆ ಏನೂ ಇರೋದಿಲ್ಲ, ಚಾಡಿ ಹೇಳಲಿಕ್ಕೆ ಟೈಮ್ ಇರೋದಿಲ್ಲ, ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ಸುಳ್ಳು ಹೇಳುವಾಗ ಅಸಹ್ಯ, ವಾಮಿಟ್ ಬಂದಂಗೆ ಆಗುತ್ತೆ. ಮೋಸ ಮಾಡುವಾಗ ಒಳಗಡೆ ಏನೋ ತಗೊಂಡು ಚುಚ್ಚಿದಂಗೆ ಆಗುತ್ತೆ. ಮೋಸ ಮಾಡೋಕ್ಕಾಗೋದಿಲ್ಲ, ಸುಳ್ಳು ಹೇಳೋಕ್ಕಾಗೋದಿಲ್ಲ, ಕಳ್ತನ ಮಾಡೋಕ್ಕಾಗೋದಿಲ್ಲ, ಪರಸ್ತ್ರೀಯನ್ನು ಪರಪುರುಷನನ್ನು ಕಾಮದೃಷ್ಟಿಯಿಂದ ನೋಡಲಿಕ್ಕಾಗೋದಿಲ್ಲ. ಬೇರೆ ಹೆಂಗಸರನ್ನ ಪುರುಷರನ್ನ ನೋಡೋ ತಪ್ಪ ಅಂತ ಕೇಳಿದ್ರೆ ತಪ್ಪಲ್ಲ, ಆಯಿತಾ? ನೀವು ಯಾರನ್ನೂ ನೋಡ್ಬೋದು, ಹೀಗೆ ನೋಡೋದೇನು ತಪ್ಪಿಲ್ಲ. ಆದರೆ ಇಲ್ಲೊಂದು ನೋಟ ಬರುತ್ತಲ್ಲ ಒಳಗಡೆ, ದಟ್ ಈಸ್ ಈವಿಲ್. ಕೆಲವ್ರಿಗೆ ಹೆದರಿಕೆ, ನೋಡಿದ್ರೆ ಏನು ಪಾಪ ಮಾಡಿಬಿಡ್ತೀವಿ ಅಂತ. ಹೆದರ್ಕೋಬೇಡಿ, ನೋಡಿದ್ರೆ ಏನು ಪಾಪ ಮಾಡಲ್ಲ. ಒಳಗಡೆ ಪಾಪ ಇದ್ರೇ ಪಾಪ ಮಾಡೋದು. ಯಾಕಂದರೆ ಇದು ಕ್ರಿಯೇಟ್ ಆಗೋದು ಒಳಗಡೆ, ಇದು ಪ್ರಾರಂಭ ಆಗೋದು ಒಳಗಡೆ. ಆದ್ದರಿಂದ ನಮ್ಮ ಒಳಗಡೆ ಹೋಲಿ ಸ್ಪಿರಿಟ್ ಆ್ಯಕ್ಟಿವ್ ಆಗಿದ್ದರೆ ನೀವೆಲ್ಲರನ್ನೂ ಒಳ್ಳೆ ರೀತಿಯಲ್ಲಿ ನೋಡ್ಬೋದು. ಸ್ತ್ರೀ ಪುರುಷರನ್ನು, ಪುರುಷ ಸ್ತ್ರೀಯನ್ನು ನಿನಗೆ ಒಳ್ಳೆಯ ರೀತಿಯಲ್ಲಿ ರೈಟ್ ವೇನಲ್ಲಿ ನಿನಗೆ ನೋಡಲಿಕ್ಕಾಗತ್ತೆ, ರೈಟ್ ವೇ, ರೈಟ್ ಟಚ್ ಮಾಡಲಿಕ್ಕಾಗತ್ತೆ. ಇಲ್ಲದೇ ಇದ್ದರೆ ನಿನ್ನ ಟಚ್ಚಲ್ಲೇ ಸಿನ್ನಿರುತ್ತೆ. ಎಲ್ಲ ಟಚ್ಚು ಗುಡ್ ಟಚ್ ಅಲ್ಲ, ಬ್ಯಾಡ್ ಟಚ್ ಕೂಡ ಇದೆ. ಬ್ಯಾಡ್ ಟಚ್ ಯಾವುದು ಗೊತ್ತಾ? ಹೋಲಿ ಸ್ಪಿರಿಟ್ ಇಲ್ಲದೆ ನೀನು ಟಚ್ ಮಾಡೋದೇ ಬ್ಯಾಡ್ ಟಚ್. ನೀನು ಟಚ್ಚೇ ಮಾಡಬೇಡ, ಅದು ಬ್ಯಾಡ್ ಟಚ್ಚೇ. ಪರಿಶುದ್ಧಾತ್ಮನಲ್ಲಿ ಆ್ಯಕ್ಟಿವ್ ಆಗಿರುವಾಗ ನೀನು ಟಚ್ ಮಾಡಿದ್ರೂ ಕೂಡ ಆ ಟಚ್ಚಲ್ಲಿ ಅವ್ರಿಗೆ ದೇವ್ರದ್ದು ಫೀಲಿಂಗ್ ಸಿಗುತ್ತೆ. ಇಲ್ಲದೆ ಇದ್ದರೆ ನಿನ್ನ ಟಚ್ಚಿಂದ ಅವರಿಗೆ ಇರಿಟೇಟ್ ಆಗುತ್ತೆ ಒಂದು, ಅಥವಾ ಅವರಲ್ಲೂ ಕೂಡ ಕೆಟ್ಟ ಆಸಕ್ತಿಗಳು ಉದ್ಭವ ಆಗುತ್ತೆ. ಎಲ್ಲ ಟಚ್ಚು ನಾನು ಮಾಡಿದ್ದೀನಿ, ಆಯಿತಾ? ಅದಕ್ಕೆ 2 ಟಚ್ಚು ನನಗೆ ಗೊತ್ತಿದೆ. 2 ಟಚ್ ಐ ನೋ, ಬಿಕಾಸ್ ಐ ಹ್ಯಾವ್ ಟೇಸ್ಟೆಡ್, ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಬೋತ್ ದ ಟಚ್. ನೀವೆಲ್ಲ ಗುಡ್ ಟಚ್ ಮಾಡಿದವರು ಅಂತ ನನಗೆ ಗೊತ್ತು. ಬ್ಯಾಡ್ ಟಚ್ ಮಾಡಬೇಡಿ, ಆಯಿತಾ? ಸೊ ಟೆಸ್ಟ್ ಮಾಡಿ ನೋಡಿ, ಆಮೇಲೆ ರಿಪೋರ್ಟ್ ಹೇಳ್ತಾರೆ ನಿಮಗೆ. ಪರಿಶುದ್ಧಾತ್ಮರು ನಿಮ್ಮಲ್ಲಿ ಆ್ಯಕ್ಟಿವ್ ಆಗಿರುವಾಗ, ನೀವೊಬ್ಬರನ್ನ ಟಚ್ ಮಾಡುವಾಗ ಅವರಿಗಾಗೋ ಫೀಲಿಂಗು, ನಿಮ್ಮಲ್ಲಿ ಪಾಪ ಇರುವಾಗ, ದುರಿಚ್ಛೆಗಳಿರುವಾಗ ನೀವೊಬ್ಬರನ್ನ ಟಚ್ ಮಾಡುವಾಗ, ಆಪೋಸಿಟ್ ಸೆಕ್ಸ್ ಹೇಳ್ತಾ ಇರೋದು, ಸ್ತ್ರೀ ಪುರುಷನನ್ನು, ಪುರುಷ ಸ್ತ್ರೀಯನ್ನು, ಗಂಡು ಹೆಣ್ಣನ್ನು, ಹೆಣ್ಣು ಗಂಡನನ್ನು ಟಚ್ ಮಾಡುವಾಗ ಆಗುವಂಥ ಫೀಲಿಂಗು ಎಂಟೈರ್ಲಿ ಡಿಫರೆಂಟ್.
ಹಾಗಂತ ಹೇಳ್ಬಿಟ್ಟು ನೀವು ಪವಿತ್ರಾತ್ಮರಿದ್ದಾರೆ ಅಂತ ಹೇಳ್ಬಿಟ್ಟು ಟಚ್ ಮಾಡು. ಕೆಲವು ಕರಿಸ್ಮ್ಯಾಟಿಕಲ್ಲಿ ಇರೋರು ಅದೊಂದು ದೊಡ್ಡ ರೋಗ. ನಮ್ಮಲ್ಲಿ ಪರಿಶುದ್ಧಾತ್ಮರಿದ್ದಾರೆ, ನೀನು ಯಾಕಪ್ಪ ಅವಳನ್ನ ಟಚ್ ಮಾಡಿದ್ಯಾ? ನನ್ನಲ್ಲಿ ಪರಿಶುದ್ಧಾತ್ಮರಿದ್ದಾರೆ ಬ್ರದರ್. ನೀವು ಅವತ್ತು ಬೋಧನೆಯಲ್ಲಿ ಹೇಳಿದ್ರಲ್ವ, ಪರಿಶುದ್ಧಾತ್ಮರಿರುವಾಗ ಟಚ್ ಮಾಡಿದ್ರೆ ಅವ್ರಿಗೆ ಏನು ಸಿಗುತ್ತೆ ಅಂತ. ಸ್ಟೇ ಅವೇ. ಅದಲ್ಲ ನಾನು ಹೇಳ್ತಾ ಇರೋದು, ನಿನಗಾಗೋ ಅನುಭವ ಹೇಳ್ತಾ ಇರೋದು. ನಿನ್ನೆ ಆ ರೀತಿ ಅರ್ಥ ಆಗ್ತಿದೆ ಹೇಳ್ತಾ ಇರೋದು. ಹಾಂ, ಕೆಲವು ಹೆಂಗಸರು ಇದ್ದಾರೆ, ಫೂಲಿಶ್ನೆಸ್ ಲೇಡೀಸ್ ಪ್ರೇಯರ್ ಗ್ರೂಪಲ್ಲಿ. ನಾವು ಅವರು ಬ್ರದರ್ ಕರಿಸ್ಮ್ಯಾಟಿಕಲ್ಲಿ ಇದ್ದಾರಲ್ಲ, ಅವರಲ್ಲಿ ಹೋಲಿ ಸ್ಪಿರಿಟ್ ಇದ್ದಾರೆ ಅಂತ ಟಚ್ ಮಾಡ್ಲಿಕ್ಕೆ ಹೋದ್ವಿ ಅಂತ ಹೇಳ್ತಾರೆ. ನೀವು ಅವತ್ತು ಹೇಳಿದ್ರಲ್ಲ ಬ್ರದರ್, ಪವಿತ್ರಾತ್ಮರು ಇರೋರು ಟಚ್ ಮಾಡಿದರೆ ನಮಗೇನೋ ಅಭಿಷೇಕ ಸಿಗುತ್ತೆ, ನಮಗೇನೋ ಒಂದು ಒಳ್ಳೆ ಕಂಫರ್ಟ್ ಫೀಲ್ ಆಗುತ್ತೆ ಅಂತ. ಅದಕ್ಕೆ ನಾನು ಅವ್ರನ್ನ ಹಗ್ ಮಾಡಿದೆ, ಅದಕ್ಕೆ ಅವ್ರ ಕೈ ಹಿಡ್ಕೊಂಡೆ, ಅದಕ್ಕೆ ಅವ್ರಿಗೆ ಮುತ್ತು ಕೊಡ್ಲಿಕ್ಕೆ ಹೋದೆ ಅಂತ. ನೀನು ಆ ರೀತಿ ಎಲ್ಲ ತಿಳ್ಕೊಂಡು ಹುಚ್ಚುಚ್ಚಿ ಥರ ಹೋಗ್ಬೇಡ, ಯಾರು ಹೋಗ್ಬೇಡಿ ಆ ಥರ. ನಿಮಗೆ ಪರ್ಸ್ನಲ್ ಆಗಿ ಹೇಳ್ತಾ ಇರೋದು, ವೆನ್ ಯು ಟಚ್ ದೇ ಕ್ಯಾನ್ ಎಕ್ಸ್ಪೀರಿಯನ್ಸ್ ಗಾಡ್ಸ್ ಟಚ್ ವೆನ್ ಹೋಲಿ ಸ್ಪಿರಿಟ್ ಈಸ್ ಆ್ಯಕ್ಟಿವ್ ಇನ್ ಯು. ಅರ್ಥ ಆಗ್ತಿದೆಯಾ? ವೆನ್ ಯು ಟಚ್ ವಿತೌಟ್ ಹೋಲಿ ಸ್ಪಿರಿಟ್ ಆ್ಯಕ್ಟಿವ್ ಇನ್ ಯು, ದೇ ಕ್ಯಾನ್ ಫೀಲ್ ಓನ್ಲಿ ಫ್ಲಶ್. ಶಾರೀರಿಕ ಒಂದು ಸ್ಪರ್ಶ ಮಾತ್ರ ಅನುಭವ ಆಗುತ್ತೆ. ಅದರಿಂದ ಒಳ್ಳೆಯದಾಗಲ್ಲ, ಕೆಟ್ಟದಾಗುತ್ತೆ. ಇದು ಡೇಂಜರ್ ಇವತ್ತು ಎಷ್ಟು ನಡೀತಾ ಇದೆ ಅಂದರೆ ಕರಿಸ್ಮ್ಯಾಟಿಕಲ್. ನಾನು ನಿಮಗೆ ಹೇಳಲೇಬೇಕು, ಅದರಿಂದ ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಾದರೂ ಆ ರೀತಿ ಇದ್ದವರು ಇರ್ಬೋದು, ಅಥವಾ ಮುಂದೆ ಹೋಗೋ ಸಾಧ್ಯತೆ ಇರ್ಬೋದು. ಒಂದು ಹುಡುಗಿ ಅವಳು ಹೇಳಿದ್ದೇನು ಅಂದರೆ, ನಾನು ಈ ಒಂದು ವ್ಯಕ್ತಿ ಹತ್ರ ಶರೀರ ಸಂಬಂಧ ಇಟ್ಕೊಂಡಿದ್ದೀನಿ ಅಂತ. ಸೆಕ್ಸುವಲ್ ರಿಲೇಷನ್ಶಿಪ್. ವ್ಯಕ್ತಿ ಯಾರು ಅಂತ ನಾನು ಯಾವ ಥರನೂ ಐಡೆಂಟಿಫೈ ಮಾಡಲ್ಲ. ವ್ಯಕ್ತಿ ಕರಿಸ್ಮ್ಯಾಟಿಕ್ ವ್ಯಕ್ತಿ, ಪ್ರೇಯರ್ ಪರ್ಸನ್, ಓಕೆ, ಒಂದು ಸ್ಪಿರಿಚುವಲ್ ಪರ್ಸನ್, ಕ್ರೈಸ್ತ ವಿಶ್ವಾಸಿ, ದೇವರ ಸೇವಕ, ಸರ್ವೆಂಟ್ ಆಫ್ ಗಾಡ್, ಅಷ್ಟೇ ಸಾಕು. ಯಾವ ಕ್ಯಾಟಗರಿ ಸರ್ವೆಂಟ್ ಎಲ್ಲ ಬೇಡ, ಸರ್ವೆಂಟ್ ಆಫ್ ಗಾಡ್. ಆಕೆ ಅನ್ಯ ಧರ್ಮದಿಂದ ಬಂದವಳು, ಅನ್ಯ ಧರ್ಮದಿಂದ ದೀಕ್ಷಾ ಸ್ನಾನ ಪಡೆದುಕೊಂಡು ಕ್ರೈಸ್ತ ಧರ್ಮಕ್ಕೆ ಬಂದವಳು. ಆಕೆಗೆ ಆತ ಹೇಳಿದ್ದೇನು ಅಂದರೆ, ನೀನು ನನ್ನ ಜೊತೆಗೆ ಶರೀರ ಸಂಪರ್ಕ ಇಟ್ಕೊಂಡ್ರೆ ನೀನು ದೇವರ ಜೊತೆಗೆ ಸಂಪರ್ಕ ಇಟ್ಕೊಂಡ ಹಾಗೆ ಅಂತ. ಅವಳು ಅದನ್ನು ಬ್ಲೈಂಡ್ ಆಗಿ ನಂಬಿದ್ಲು. ನಂಬಿ ಆಕೆ ಆತನ ಜೊತೆಯಲ್ಲಿ, ಆ ದೇವರ ಸೇವಕನ ಜೊತೆಯಲ್ಲಿ ಎಲ್ಲ ಥರದ ಸಂಬಂಧನೂ ಇಟ್ಕೊಂಡ್ಳು. ಅವಳಿಗೇನು ಗಿಲ್ಟ್ ಫೀಲ್ ಆಗ್ತಾ ಇಲ್ಲ, ಅವಳಿಗೆ ಖುಷಿ ಆಗ್ತಾ ಇದೆ, ನಾನು ದೇವ್ರ ಜೊತೆಗೆ ಸಂಬಂಧದಲ್ಲಿ ಹಿಡಿದೀನಿ ಈಗ ಅಂತ. ಅದು ಪೈಶಾಚಿಕ ಕಾರ್ಯ. ಆ ರೀತಿ ಒಂದು ಸಿಸ್ಟಮ್ ಬೈಬಲಲ್ಲಿಲ್ಲ, ದೇವರಲ್ಲಿಲ್ಲ, ದೇವರಿಟ್ಟಿಲ್ಲ. ಈ ರೀತಿ ಅನೇಕ ವಂಚಕ ಸೇವಕರುಗಳು ಅನೇಕ ಮಹಿಳೆಯರನ್ನು ವಶೀಕರಿಸ್ಕೊಳ್ತಾರೆ, ಲೇಡೀಸ್ನ ಕ್ಯಾಪ್ಚರ್ ಮಾಡ್ತಾರೆ. ನಾವು ಅಭಿಷಿಕ್ತರು, ನಮ್ಮ ಮೇಲೆ ಅಭಿಷೇಕ ಇದೆ, ನಮಗೆ ದೇವರ ವರ ಇದೆ, ನೀವು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದರೆ ಅದು ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ. ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿ ಪ್ರವಾದಿಗಳದ್ದು ವರ ಒಬ್ಬರಿಗೆ ಜೊತೆಯಲ್ಲಿದ್ದವರಿಗೆ ಟ್ರಾನ್ಸ್ಫರ್ ಆಯಿತು, ಅದೇ ರೀತಿಯಲ್ಲಿ ನಮ್ಮ ಸಂಪರ್ಕದಲ್ಲಿ ನೀವು ಯಾವಾಗಲೂ ಇರಬೇಕು. ಆ ಫಿಸಿಕಲ್ ಕನೆಕ್ಷನ್ನಲ್ಲಿ ಇದ್ದರೆ ನಮ್ಮಲ್ಲಿರುವುದೆಲ್ಲ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ, ನೀವು ದೇವರ ಟಚ್ಚಲ್ಲಿ ಇದ್ದ ಹಾಗೇ ಅಂತ ಹೇಳಿ ವಶೀಕರಣಕ್ಕೆ ಒಳಗಾದ ಎಷ್ಟೋ ಹೆಂಗಸರಿದ್ದಾರೆ. ನಿಮ್ಮಲ್ಲಿ ಯಾರು ಆ ರೀತಿ ಆಗಬಾರ್ದು, ಯಾವತ್ತೂ ಆಗಬಾರ್ದು. ನೀವು ಒಂದು ವೇಳೆ ಆ ರೀತಿ ಆಗಿದ್ದರೆ ಅದು ನೀವು ಮಾಡಿರೋ ಪಾಪ. ನಿಮ್ಮೊಂದು ಅಜ್ಞಾನದಿಂದ ನೀವು ಪಾಪಕ್ಕೆ ಬಿದ್ದಿದ್ದೀರಿ ಅಷ್ಟೇ. ಆ ರೀತಿ ಒಂದು ಸಿಸ್ಟಮ್ ದೇವರಲ್ಲಿ ಇಲ್ಲ, ಬೈಬಲಲ್ಲಿ ಇಲ್ಲ, ಕ್ರೈಸ್ತ ಸಭೆಯಲ್ಲಿ ಇಲ್ಲ. ಆದರೂ ಕೂಡ ಅನೇಕ ಕ್ರೈಸ್ತ ಸಭೆಗಳಲ್ಲಿ ಈ ರೀತಿಯ ಅವ್ಯವಹಾರ ನಡ್ಕೊಂಡು ಬರ್ತಾನೆ ಇದೆ. ನೀವು ಯಾರು ಆ ರೀತಿಯ ವಂಚನೆಗೆ ಒಳಗಾಗಬೇಡಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಓಕೆ, ನಮ್ಮ ಹೃದಯದಲ್ಲಿ ಪಾಪದ ಆಸಕ್ತಿಗಳು ಬಂದಾಗ ನಮಗೆ ಗೊತ್ತಾಗುತ್ತೋ ಇಲ್ವೋ? ಪಾಪದ ಆಸಕ್ತಿಗಳು ಬಂದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಆದರೆ ಆ ಪಾಪದ ಆಸಕ್ತಿಗಳು ಬಂದಾಗ ನಾವು ಇಮ್ಮಿಡಿಯೇಟಾಗಿ ರಿಪೆಂಟ್ ಆಗಬೇಕು ಆಸಕ್ತಿಯಿಂದ. ಅದನ್ನು ನಾವು ನಮ್ಮ ಮನಸ್ಸೊಳಗಡೆನೇ ಇಟ್ಕೊಂಡು ಬದುಕಿದರೆ ನಮ್ಮ ಮನಸ್ಸಾಕ್ಷಿಯನ್ನು ಅದು ಹಾಳು ಮಾಡುತ್ತೆ. ನಾವು ಆಮೇಲೆ ಅದನ್ನು ಹಾಗೆ ಅಲ್ಲಿ ಇಟ್ಕೊಳ್ತೀವಿ, ಆಮೇಲೆ ಮುಟ್ಲಿಕ್ಕೆ ಹೋಗ್ತೀವಿ, ಆಮೇಲೆ ಏನೇನೋ ನೋಡ್ಲಿಕ್ಕೆ ಹೋಗ್ತೀವಿ, ಆಮೇಲೆ ಏನೇನೋ ಮಾಡ್ಲಿಕ್ಕೆ ಹೋಗ್ತೀವಿ, ಆಮೇಲೆ ಮೇಂಟೈನ್ ಮಾಡಲಿಕ್ಕೆ ಪ್ರೇಯರ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ವರ್ಕೌಟ್ ಆಗಲ್ಲ. ಈಗ ಏನಾಗಬೇಕು ಅಂದರೆ, ಇಲ್ಲಿ ಈ ಸಿನ್ಫುಲ್ ಆ್ಯಕ್ಷನ್ ಒಳಗಡೆ ಏನಾಗಿದೆಯೋ ಅದು ಕ್ಲಿಯರ್ ಆಗಬೇಕು. ಅದು ಕ್ಲಿಯರ್ ಆಗೋದು ಎಲ್ಲಿ ಅಂದರೆ ದೇವರ ಸಮ್ಮುಖದಲ್ಲಿ.
ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಾಗ, ದೇವರ ಮುಂದೆ ಪಶ್ಚಾತ್ತಾಪದ ಹೃದಯದಿಂದ ಹೋಗಿ ಪಾಪವನ್ನು ಒಪ್ಪಿಕೊಂಡಾಗ ಯೇಸುವಿನ ರಕ್ತ ಏನು ಮಾಡುತ್ತೆ? ನಮ್ಮ ಮನಸ್ಸಾಕ್ಷಿಯನ್ನು ಕ್ಲೀನ್ ಮಾಡುತ್ತೆ. ದ ಬ್ಲಡ್ ಆಫ್ ಜೀಸಸ್ ವಿಲ್ ಕ್ಲೆನ್ಸ್ ಅವರ್ ಕಾನ್ಷನ್ಸ್. ಮನಸ್ಸಾಕ್ಷಿ ನಿಜವಾಗಲೂ ಪಶ್ಚಾತ್ತಾಪದ ಹೃದಯದಿಂದ ನೀವು ಪಾಪ ಒಪ್ಪಿಕೊಂಡಾಗ ಮನಸ್ಸಾಕ್ಷಿ ಕ್ಲಿಯರ್ ಆಗುತ್ತೆ. ಆಮೇಲೆ ನಿಮ್ಮಲ್ಲಿ ಕಂಡೆಮ್ನೇಷನ್ ಬರೋದಿಲ್ಲ. ನಿಮ್ಮ ಮನಸ್ಸಾಕ್ಷಿ ಆಮೇಲೆ ನಿಮ್ಮನ್ನು ಖಂಡಿಸೋದಿಲ್ಲ. ನೀನು ಪಾಪ ಮಾಡಿದ್ಯಾ, ನಿನಗೆ ಕ್ಷಮಿಸಿ ಇಲ್ಲ, ನಿನಗೆ ಕ್ಷಮೆ ಇಲ್ಲ. ಅನೇಕರ ಪ್ರಾಬ್ಲಮ್ ಏನು ಗೊತ್ತಾ? ಪಾಪ ನಿವೇದನೆ ಮಾಡಿ ಬಂದಾದಮೇಲೆ, ನಿಜವಾಗ್ಲೂ ಪಾಪವನ್ನು ಒಪ್ಪಿಕೊಂಡು ಬಂದು ಪಾಪ ಕ್ಷಮೆ ಕೇಳಿಕೊಂಡು ಬಂದು ಆದಮೇಲೂ ಕೂಡ ಕೆಲವೊಮ್ಮೆ ನಮ್ಮಲ್ಲಿ ಆ ಗಿಲ್ಟ್ ಅನ್ನೋದು ಬರುತ್ತೆ. ಅದು ತರೋದು ಪಿಶಾಚಿ. ಆ ಗಿಲ್ಟ್ ತರೋದು ಪಿಶಾಚಿ. ಯಾಕೆಂದರೆ ನೀವು ಮಾಡಿದ್ರಲ್ಲಿ ಫೇತ್ ಇಲ್ಲ. ಆವಾಗ ನಾನು ಪಾಪ ಮಾಡಿದ್ದೇನೆ, ನನ್ನ ಪಾಪಕ್ಕಾಗಿ ನಾನು ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಟ್ಟಿದ್ದೇನೆ, ದೇವರ ಹತ್ರ ನನ್ನ ಪಾಪವನ್ನು ಒಪ್ಪಿಸಿದ್ದೇನೆ, ಯೇಸುವಿನ ರಕ್ತ ನನ್ನ ತೊಳೆದಿದೆ. ಇಫ್ ಇಟ್ ಈಸ್ ಟ್ರೂ, ಗಿಲ್ಟ್ ಬರಲ್ಲ. ಗಿಲ್ಟ್ ಸೈತಾನ ಹೀಗೆ ತರ್ತಾನೆ ಮೈಂಡಿಗೆ. ಬಟ್ ಯು ವಿಲ್ ನಾಟ್ ಎಂಟರ್ಟೈನ್, ಯು ವಿಲ್ ನಾಟ್ ಟೇಕ್, ಯು ಕೆನಾಟ್ ಟೇಕ್, ಬಿಕಾಸ್ ಯು ವಿಲ್ ಹ್ಯಾವ್ ದ ಕಾನ್ಫಿಡೆನ್ಸ್. ಏನಂತ ಕಾನ್ಫಿಡೆನ್ಸ್? ನೌ ಐ ಆಮ್ ರೈಚಿಯಸ್ ಬೈ ದ ಬ್ಲಡ್ ಆಫ್ ಜೀಸಸ್. ಯೇಸುವಿನ ರಕ್ತ ನನ್ನನ್ನು ನೀತೀಕರಿಸಿದೆ, ನನ್ನನ್ನು ಶುದ್ಧ ಮಾಡಿದೆ, ಆದ್ದರಿಂದ ನಾನು ಶುದ್ಧನಾಗಿದ್ದೇನೆ. ಆದ್ದರಿಂದ ಸೈತಾನ ತಂದಿರುವ ಹಳೆ ಪಾಪ ಮತ್ತೆ ಎತ್ಕೊಂಡು ಬರ್ತಾನೆ. ನೀನು ಮಾಡಿದ್ಯಲ್ಲ. ಹೌದು, ನಾನು ಮಾಡಿದ್ದೆ, ಆದರೆ ಯೇಸು ತೊಳೆದ್ಬಿಟ್ಟಿದ್ದಾರೆ. ಯು ಪ್ಲೀಸ್ ಗೆಟ್ ಔಟ್ ಅಂತ ಹೇಳಲಿಕ್ಕೆ ನಮ್ಮ ಒಳಗಡೆ ಆಗ್ತದೆ. ಆದರೆ ನಾವು ಜೆನ್ಯೂನ್ ಆಗಿ, ಪ್ರಾಮಾಣಿಕವಾಗಿ, ದೀನ ಹೃದಯದಿಂದ ಪಶ್ಚಾತ್ತಾಪ ಪಟ್ಟು ಒಳ್ಳೆ ತೀರ್ಮಾನ ಇಲ್ಲದೆ ಸುಮ್ಮನೆ ಪಾಪ ನಿವೇದನೆ ಜಸ್ಟ್ ಫಾರ್ ಸೇಕ್ ಹೀಗೆ ಹೋಗಿ ಹೇಳಿ, ಅಥವಾ ಏನೋ ಒಂದು ದೇವರೇ ನನ್ನ ಕ್ಷಮಿಸ್ಬಿಡಿಯಪ್ಪ, ನಾನು ಪಾಪ ಮಾಡಿದ್ದೀನಿ, ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಇಫ್ ಇಟ್ ಇಸ್ ಜೆನ್ಯೂನ್ ರಿಪೆಂಟೆನ್ಸ್, ಪ್ರಾಮಾಣಿಕವಾದ, ದಾವಿದ ಮಾಡಿದ್ನಲ್ಲ ಆ ರೀತಿಯಲ್ಲಿ ಪ್ರಾಮಾಣಿಕವಾದ ಮಾನಸಾಂತರ ಆದರೆ ಇವತ್ತೇ ಈ ಕ್ಷಣನೇ ನಿನ್ನ ಒಳಗಡೆ ದೊಡ್ಡ ಉಜ್ಜೀವನ ಉಂಟಾಗ್ತದೆ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಎ ವೆರಿ ಸ್ಟ್ರಾಂಗ್ ರಿವೈವಲ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಯುವರ್ ಹಾರ್ಟ್. ನಿನ್ನ ಒಳಗಡೆ ಒಂದು ಪವಿತ್ರಾತ್ಮನ ದೊಡ್ಡ ಉಜ್ಜೀವನ ಅನುಭವಿಸ್ಲಿಕ್ಕಾಗುತ್ತೆ.